ಆ ನನಗ್ ತಿಳಿದಂತ ವಿಷಯನ ಹೇಳ್ತಿ. ಆಮೇಲೆ ನಾವು ಪ್ರಶ್ನೋತ್ತರ ಮುಖಾಂತರ ಹ್ಮ್ ಅದಕ್ಕೊಂದ್ ಅರ್ಧ ಗಂಟೆ ಇಟ್ಕೊಂಡ್ರೆ ಚೆನ್ನಾಗಿರ್ತು. ಅಂದ್ರೆ ಯಾರ್ಯಾರ ಮನ್ಸಲ್ಲಿ ಏನ್ ಡೌಟ್ ಇದ್ದು ಅದನ್ನ ಕ್ಲಿಯರ್ ಮಾಡಲ್ಲ ಅನುಕೂಲ ಆಗ್ತು. ಈಗ ನಾವು ಹಿಂದಿನ ವಾರದಲ್ಲಿ ಏನ್ ನೋಡ್ದಿ ಅಂತ ಹೇಳಿದ್ರೆ, ನಮ್ಮ ಅಗ್ನಿಗೆ ತಕ್ಕಂತೆ ಅಂದ್ರೆ ನಮ್ಮ ಜೀರ್ಣ ಶಕ್ತಿಗೆ ತಕ್ಕಂತೆ ಮತ್ತೆ ನಮ್ ಚಟುವಟಿಕೆಗೆ ತಕ್ಕಂತೆ ನಮ್ಮ ಸುತ್ತಮುತ್ತಲಿನ ಆಹಾರ ದ್ರವ್ಯಗಳನ್ನ ಬಳಸ್ಕೊಂಡು ನಮ್ಮ ಆಹಾರವನ್ನು ಹೇಗ್ ರೂಪಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ಯಾ ಹೋದ ವಾರದಲ್ಲಿ. ಈಗ ಆ ಆಹಾರ ದ್ರವ್ಯಗಳನ್ನೇ ಯಾವ್ದ್ಯಾವ್ದನ್ನ ನಾವು ಹೆಂಗ್ ಬಳಸಿದ್ರೆ ಹೆಚ್ಚಿಗೆ ಅನುಕೂಲ ಆಗ್ತು ಹೇಳಿ. ಆ ನನಗೆ ಈಗ ನನ್ನ ವೈದ್ಯಕೀಯ ವೃತ್ತಿಯಲ್ಲಿ ನನಗೆ ರಿಸಲ್ಟ್ ಸಿಕ್ಕಿರೋ ಒಂದು ಆಧಾರದ ಮೇಲೆ ನಾನು ಹೇಳ್ತಾ ಹೋಗ್ತಿ. ನಿಮ್ಗೆ ಡೌಟ್ ಇರೋದನ್ನ ನೀವು ಆಮೇಲೆ ಲಾಸ್ಟ್ ಅರ್ಧ ಗಂಟೆ ನಾವು ಎಲ್ಲ ಸೇರಿ ಡಿಸ್ಕಸ್ ಮಾಡಿರಾತು. ಸೊ ಈಗ ಮೊದಲನೇದಾಗಿ ನಮ್ಮ ಒಂದು ಮುಖ್ಯವಾದ ಆಹಾರ ನಾವು ಅಕ್ಕಿಗೆ ಬರೋಣ. ಅಂದ್ರೆ ಅಕ್ಕಿಯನ್ನ ಹೇಗ್ ಬಳಸಕ್ಕಾಗ್ತು, ಮತ್ತೆ ಎಷ್ಟು ಬಳಸೋ, ಮತ್ತೆ ಯಾವ ತರದ ಅಕ್ಕಿಯನ್ನ ನಾವು ಉಪಯೋಗಿಸೋದು ಅನ್ನೋದ್ರ ಬಗ್ಗೆ. ಈಗ ಈಗ ನಮ್ಮ ಹವ್ಯಕರದ್ದು ಮುಖ್ಯ ಆಹಾರ ಅಕ್ಕಿನೇ. ಈಗ ಹಳ್ಳಿ ಕಡೆ ಎಲ್ಲ ಅವರು ಪಾಲಿಶ್ ಕಡಿಮೆ ಇರೋದಾಗಿಕ್ಕೋ ಅಥವಾ ಅವರೇ ಬೆಳ್ಕೊಂಡಿರೋ ಅಕ್ಕಿ ಇದನ್ನ ಬಳಸೋದು ಕಂಡು ಬರ್ತು. ಆದ್ರೆ ಸಿಟಿ ಕಡೆ ಈಗ ಬಿಳಿ ಅಕ್ಕಿನ ಹೆಚ್ಚಾಗಿ ಉಪಯೋಗ ಮಾಡ್ತಾ, ಮನೇಲಿ ಮಕ್ಕಳು ಬಿಳಿದೇ ಬೇಕು ಹೇಳ್ತಾ ಅನ್ನೋ ಕಾರಣಕ್ಕೋ ಅಥವಾ ಬಿಳಿ ಅಕ್ಕಿ ಹೆಚ್ಚು ರುಚಿ ಕೊಡ್ತು ಅನ್ನೋ ಕಾರಣಕ್ಕೋ ಗೊತ್ತಿಲ್ಲ. ಸೊ ಇದನ್ನ ನಾವು ಹಳೆಯ ಅಂದ್ರೆ 1 ವರ್ಷ ಹಳೇದಾಗಿರೋ ಅಂತದ್ದು ಭತ್ತ ನೀವು ಅಕ್ಕಿ ಮಾಡ್ಸಕ್ಕಾದ್ರೆ ಹಳೆಯ ಕೆಂಪು ಅಕ್ಕಿಯನ್ನ ಅಂದ್ರೆ ಪಾಲಿಶ್ ಕಡಿಮೆ ಇರುವಂತ ಅಕ್ಕಿ, ಕೆಂಪಕ್ಕಿ, ಇದನ್ನ ನಾವು ಬಳಸೋದು ಉತ್ತಮ. ಸೊ ಇದನ್ನ ಬಳಸೋದಾದ್ರೆ ಹಂಗಾದ್ರೆ ನಾವು ಯಾವ ರೂಪದಲ್ಲಿ ಬಳಸೋದು? ಈಗ ಅಕ್ಕಿ ಹಿಟ್ಟನ್ನ ಬಳಸೋದ್ಕಿಂತ ನಾವು ಅನ್ನನೇ ಹೆಚ್ಚಿಗೆ ಉಪಯೋಗ ಮಾಡೋದು. ಅಂದ್ರೆ ಮೂಲ ವಸ್ತುನ ಬಳಕೆ ಮಾಡೋದು ತುಂಬಾ ಉತ್ತಮ. ನಮ್ ಶರೀರ ಅದನ್ನ ಚೆನ್ನಾಗಿ ತಗೊಳ್ತು, ಮತ್ತೆ ಅದ್ರಲ್ಲಿರೋ ಅಂಶಗಳ ಹೀರಿಕೆ ಶರೀರದಲ್ಲಿ ಚೆನ್ನಾಗಾಗ್ತು, ಮೆಟಬಾಲಿಸಮ್ ಚೆನ್ನಾಗಾಗ್ತು. ಅದರಿಂದ ಮೂಲ ವಸ್ತು ಬಳಕೆ ಒಳ್ಳೇದು. ಅಂದ್ರೆ ರೂಪಾಂತರ ಮಾಡಿ ಈಗ ಅಕ್ಕಿನ ಹಿಟ್ಟು ಮಾಡಿ ಬಳಸೋದು ಮತ್ತೊಂದಕ್ಕಿಂತ ಅಕ್ಕಿಯನ್ನ ಹಾಗೆ ನಾವು ಬೇಯಿಸಿ ಬಳಸೋ ಅಂತದ್ದು ತುಂಬಾ ಉತ್ತಮ. ಸೊ ಅಕ್ಕಿನ ಬೇಯಿಸೋದು ಈಗ ಅನ್ನ ಮಾಡಕ್ಕಾದ್ರೆ ಹೇಗ್ ಮಾಡೋದು? ನನ್ನ ಪ್ರಕಾರ ಈಗ ಬಸದು ಅನ್ನ ಮಾಡೋದು ಏನು ಹಿಂದಿನ ಕಾಲದಲ್ಲಿ ನಾವು ಮಾಡ್ತಾ ಇತ್ತು, ಆ ತರ ಮಾಡೋದು ತುಂಬಾ ಒಳ್ಳೇದು. ಅಕ್ಕಿಯನ್ನ ಕ್ಲೀನ್ ಆಗಿ ತೊಳೆದು ಇಟ್ಕೊಂಡು ಒಂದ್ ಅರ್ಧ ಗಂಟೆ ನೆನೆಸಿಟ್ಕೊಂಡು ಕುದಿತಾ ಇರೋ ನೀರಿಗೆ ಹಾಕಿ ಬೇಯಿಸಿ ಆಮೇಲೆ ಬಸದು ಒಂದ್ ಸ್ವಲ್ಪ ಮತ್ತೆ ಗ್ಯಾಸ್ ಮೇಲೆ ಇಟ್ಟು ಸಣ್ಣ ಬೆಂಕಿ ಮೇಲೆ ಅದನ್ನ ಚೂರ್ ನೀರ್ ಉಳ್ಕೊಂಡಿರೋದನ್ನ ಹಿಂಗ್ಸಿ ಆತರ ಅನ್ನ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಈ ಕೆಲವ್ರು ಕೇಳ್ತಾ ಹಂಗಾದ್ರೆ ಅನ್ನ ಬಸಿದ್ರೆ ಗಂಜಿಲ್ಲೇ ಎಲ್ಲಾ ಪೋಷಕಾಂಶಗಳು ಹೋಗ್ಬಿಡ್ತಲ್ದ, ಎಂತ ಮಾಡೋದು ಹೇಳಿ. ಸೊ ಅದು ಈಗ ನಾವು ನ್ಯೂಟ್ರಿಷನ್ ಲ್ಯಾಬ್ ಅಲ್ಲಿ ನೋಡ್ದಂತೆ ಈಗ ಅನ್ನ ಬೇಯ್ತಾ ಅಲ್ಲೆಲ್ಲ ನಾವು ಚೆಕ್ ಮಾಡಿ ನೋಡಾಕ್ತು. ಅಂತ ಸಮಯದಲ್ಲಿ ನಾವು ಗಮನಿಸಿದ್ದೇನು ಅಂದ್ರೆ ಅಕ್ಕಿಲಿ ಈಗ ಪೋಷಕಾಂಶಗಳೇ ಬಹಳ ಕಡಿಮೆ. ಅಂದ್ರೆ ಈಗ ಥೈಮಿನ್, ವಿಟಮಿನ್ ಬಿ ಸಂಬಂಧಪಟ್ಟಂತೆ ಕೆಲವೊಂದು ಅಂಶಗಳು ನಾವು ಅಕ್ಕಿಲಿ ಎಕ್ಸ್ಪೆಕ್ಟ್ ಮಾಡಾಕ್ತು. ಮತ್ತೆ ಕಬ್ಬಿಣದ ಅಂಶನು ಅಕ್ಕಿಯ ಹೊರ ಪದರದಲ್ಲಿ ಇರ್ತು. ಇದೆಲ್ಲ ಈಗಿನ ಮಣ್ಣಿನ ಗುಣದ ಪ್ರಕಾರ ಇಂಥ ಪೋಷಕಾಂಶಗಳು ಅಕ್ಕಿಲಿ ಇರೋದೇ ಕಡಿಮೆ. ಅಕ್ಕಿಲಿ ಇರೋದು ಹೆಚ್ಚಿಗೆ ಪಿಷ್ಟಾಂಶ, ಅಂದ್ರೆ ಈ ಕಾರ್ಬೋಹೈಡ್ರೇಟ್ ಅಂತ ನಾವೇನ್ ಹೇಳ್ತು ಅದೇ ಜಾಸ್ತಿ ಇರ್ತು. ಸೊ ಅದನ್ನ ನಾವು ಕುಕ್ಕರಲ್ಲಿ ಇಟ್ಕೊಂಡು ಸಂಪೂರ್ಣವಾಗಿ ಆ ಪಿಷ್ಟಾಂಶ ಸೇವನೆ ಮಾಡೋದ್ಕಿಂತ ಈಗ ಚಟುವಟಿಕೆ ಕಡಿಮೆ ಇರೋಂತ ಜೀವನದಲ್ಲಿ ನಾವು ಏನು ಗಂಜಿನ ತೆಗೆದು ಆ ಹೆಚ್ಚಿನ ಪಿಷ್ಟಾಂಶವನ್ನ ತೆಗೆದು ಆ ಅನ್ನವನ್ನ ಹಿತಮಿತವಾಗಿ ಊಟ ಮಾಡೋದು ಒಳ್ಳೇದು. ಮತ್ತೆ ಅನ್ನ ಬೇಯಕ್ಕಾದ್ರೆ ಆ ಹೊರಗಿನ ಒಂದು ತೊಗಟೆಯಲ್ಲಿರೋ ಅಂತ ಎಲ್ಲ ಅಂಶ ಒಳಗೂ ಅದು ಸೇರ್ಕೆತ್ತು. ಅಂದ್ರೆ ಬೇಯೋ ಒಂದು ಪ್ರಕ್ರಿಯೆಯಲ್ಲಿ ಎಲ್ಲ ಒಳಗಿರೋದ್ ಹೊರಗ್ ಬರೋದು, ಹೊರಗಿರೋದ್ ಒಳಗ್ ಹೋಗೋದು, ಈ ರೀತಿಯಾಗಿ ಒಂದು ಪೋಷಕಾಂಶಗಳ ಡಿಸ್ಟ್ರಿಬ್ಯೂಷನ್ ಆಗ್ತು ಬೇಯ್ತಾ ಇರಕ್ಕಾದ್ರೆ. ಹಂಗಾಗಿ ಗಂಜಿ ತೆಗೆದ್ಬಿಟ್ಟ ಕ್ಷಣಕ್ಕೆ ತುಂಬಾ ಏನ್ ಹೊರಟೋಗ್ತು ಅಂತ ಹೇಳೋದೇನ್ ಸಾಧ್ಯ ಇಲ್ಲ. ಸೊ ಈಗ ಹೆಚ್ಚಿನ ಪಿಷ್ಟಾಂಶನೇ ಇರೋದ್ರಿಂದ ಅದನ್ನ ನಾವು ಗಂಜಿ ರೂಪದಲ್ಲಿ ತೆಗೆದು ಅನ್ನ ಊಟ ಮಾಡೋದ್ ಒಳ್ಳೇದು. ಇದು ಶರೀರಕ್ಕೆ ಲಘು, ಜೀರ್ಣಕ್ಕೆ ಲಘು, ಮತ್ತೆ ಏನು ನಮ್ಮ ಶುಗರ್ ಲೆವೆಲ್ಸ್ ಅನ್ನು ಹೆಚ್ಚಿಗೆ ಮಾಡ್ತಿಲ್ಲ, ಮತ್ತೆ ಏನು ಒಬೆಸಿಟಿಯನ್ನ ಉಂಟು ಮಾಡ್ತಿಲ್ಲ. ಹಂಗಾಗಿ
ನಾವು ಬಸಿದ ಅನ್ನವನ್ನೇ ಊಟ ಮಾಡಕ್ಕಾಗ್ತು. ಆ ಅನ್ನಕ್ಕೆ ನಾವು ಉಪಯೋಗಿಸೋ ಅಕ್ಕಿ ಹಳೆಯ ಕೆಂಪು ಅಕ್ಕಿ. ಮತ್ತೆ ನಾವು ದೋಸೆ ಇತ್ಯಾದಿಗಳನ್ನ ಮಾಡ್ಕೊಳ್ಳೋದು ಅದ್ ರೂಢಿಲಿದ್ದು ಅದು ಅಡ್ಡಿಲೆ. ಆದ್ರೆ ದೋಸೆ ಮಾಡುವಾಗ ಉದ್ದನ್ನ ನಾವು ಪ್ರತಿನಿತ್ಯ ಬಳಸೋದು ಬೇಡ. ಈಗ ನಾವು ಆಯುರ್ವೇದದಲ್ಲಿ ನೋಡ್ತಾ ಹೋದ್ರೆ ಉದ್ದನ್ನ ನಿತ್ಯ ಸೇವನೆಗೆ ಹೇಳಿದ್ವಿಲೆ. ಯಾಕೆ ಅಂದ್ರೆ ನಿತ್ಯ ಸೇವನೆಯ ದ್ರವ್ಯ ಎಲ್ಲದೂ ಕೂಡ ವಾಯು ಮತ್ತೆ ಅಗ್ನಿ ಮಹಾಭೂತ ಹೆಚ್ಚಿರುವಂತದ್ದು. ಅಂದ್ರೆ ನಮ್ ಶಾರೀರಿಕವಾದ ನಮ್ಮ ಅಗ್ನಿ ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರ. ಸರ್ವೇ ರೋಗಾಹ ಜಾಯಂತೆ ಮಂದಾಗ್ನವು, ಅಂದ್ರೆ ಮಂದಾಗ್ನಿಯಿಂದ ಎಲ್ಲಾ ರೋಗಗಳು ಬರ್ತು ಅಂತ ಆಯುರ್ವೇದ ಹೇಳ್ತು. ಅದಕ್ಕೆ ನಮ್ಮ ಅಗ್ನಿಯನ್ನ ಸುಸ್ಥಿರವಾಗಿ ಇಟ್ಕೊಳ್ಳೋದಕ್ಕೆ, ಚೆನ್ನಾಗಿ ಇಟ್ಕೊಳ್ಳೋದಕ್ಕೋಸ್ಕರ ನಿತ್ಯ ಸೇವನೆಗೆ ವಾಯು ಮತ್ತೆ ಅಗ್ನಿ ಮಹಾಭೂತ ಹೆಚ್ಚಿರುವಂತ ದ್ರವ್ಯಗಳನ್ನೇ ಹೇಳಿದ್ದ. ಹಂಗಾಗಿ ಉದ್ದು ಜಲ ಮತ್ತೆ ಪೃಥ್ವಿ ಮಹಾಭೂತ ಭೂಯಿಷ್ಠ ದ್ರವ್ಯಗಳು. ಸೊ ಅದ್ರಿಂದ ಉದ್ದು ನಿತ್ಯ ಸೇವನೆಗೆ ಅಲ್ಲ. ಅದ್ರಿಂದ ನೀವು ದೋಸೆ ಮಾಡ್ತಾ ಈ ಮಗೆಕಾಯಿ ಅಕ್ಕಿ ಜೊತೆಯಲ್ಲಿ ಮಗೆಕಾಯಿ ಈ ತರದ್ದು ಬಳಸಿ ಆ ತರ ತೆಳ್ಳವು ಮಾಡ್ಕೊಳ್ಳೋದು ಒಳ್ಳೇದು. ದಿನಾ ಉದ್ದಿನ ದೋಸೆ ಹಿತ ಅಲ್ಲ. ಸೊ ಉದ್ದನ್ನ ನಾವು ಅಪರೂಪಕ್ಕೆ ಬಳಸಿದ್ರೆ ಒಳ್ಳೇದು. ಆಮೇಲೆ ಅಕ್ಕಿ ಹಿಟ್ಟು, ಈ ಹಿಟ್ಟನ್ನ ಮಾಡಿಸಿ, ಈ ಹಿಟ್ಟು ಮಾಡಿಸಿದಾಗ ಅಂದ್ರೆ ಯಾವುದೇ ಒಂದು ವಸ್ತುವನ್ನ ನಾವು ಅದನ್ನು ಒಡೆದಾಗ ಅಥವಾ ಬೇಯಿಸಿ ತುಂಬಾ ದಿನ ಇಟ್ಟಾಗ ಅದ್ರ ಪೋಷಕಾಂಶಗಳು ಕಡಿಮೆ ಆಗ್ತಾ ಹೋಗ್ತು. ಆ ಉದ್ದೇಶಕ್ಕಾಗಿ ಪಿಷ್ಟವನ್ನ ಹೆಚ್ಚಿಗೆ ಬಳಸೋದ್ ಬೇಡ. ಮತ್ತೆ ಅದು ಜೀರ್ಣಕ್ಕೆ ಅಷ್ಟು, ಈಗ ಪ್ರತಿ ಒಂದು ವಸ್ತುವಿನಲ್ಲೂ ಅದು ಜೀರ್ಣಕ್ಕೆ ಬೇಕಾಗುವಂತ ಇನ್ನೊಂದು ವಸ್ತು ಪ್ರಕೃತಿನೇ ಕೊಟ್ಟಿರ್ತು. ಸೊ ಈ ತರ ಪೋಷಕಾಂಶಗಳು ಹಿಟ್ಟು ಮಾಡಿಸಿ ಇಟ್ಟಾಗ ನಷ್ಟ ಆಗ್ತು. ಆಗ ಅದು ಜೀರ್ಣಕ್ಕೆ ಸುಲಭ ಅಲ್ಲ. ಸೊ ಹಾಗಾಗಿ ಈ ಹಿಟ್ಟುಗಳನ್ನೆಲ್ಲ ಕಡಿಮೆ ಬಳಸಿ ಡೈರೆಕ್ಟ್ ಅಕ್ಕಿನೇ ಬೇಯಿಸ್ಕೊಂಡ್ ತಿನ್ನೋದು ಹೆಚ್ಚಿಗೆ ಮಾಡಿ ಅಂತ ಅದೊಂದು ಹೇಳ್ತ. ಸೊ ಹಿಟ್ಟನ್ನೆಲ್ಲ ಮಾಡ್ಸಿಡಲ್ ಅಡ್ಡಿಲ್ಲ. ಆದ್ರೆ ತುಂಬಾ ದಿನ ಇಟ್ಕೊಳ್ಳೋದ್ ಬೇಡ. ತಿಂಗಳಾನ್ಗಟ್ಲೆ ಇಟ್ಕೊಳ್ಳೋದ್ ಬೇಡ. ಒಂದ್ಸರಿ ಹಿಟ್ಟು ಮಾಡಿಸ್ಕೊಂಡ್ರೆ ಅದು 1-2 ವಾರದಲ್ಲಿ ಖಾಲಿ ಮಾಡ್ಕೊಂಡು ಮತ್ ಹೊಸ ಹಿಟ್ಟು ಮಾಡ್ಕೊಂಡು ನಾವು ಅಕ್ಕಿ ಹಿಟ್ಟನ್ನ ಬಳಸಲು ಅಡ್ಡಿಲ್ಲ. ಸೊ ಅನ್ನ ಈ ತರ ಮಾಡ್ಕೊಳ್ಳಿ. ದೋಸೆಯನ್ನ ಆದಷ್ಟು ಮಗೆಕಾಯಿ ಇತ್ಯಾದಿ ಸೌತೆಕಾಯಿ ಈ ತರ ತರಕಾರಿಗಳನ್ನ ಬಳಸಿ ಉದ್ದನ್ನ ನಿತ್ಯ ಉದ್ದು ಬಳಸದೆ ದೋಸೆ ಮಾಡ್ಕೊಳ್ಳಿ. ಮತ್ ಹಿಟ್ಟನ್ನ ಆದಷ್ಟು ತುಂಬಾ ದಿನ ಇಟ್ಕೊಂಡು ಉಪಯೋಗಿಸೋದ್ ಬೇಡ. ಇದು ಅಕ್ಕಿಗೆ ಸಂಬಂಧಪಟ್ಟಂತೆ. ನಂತರ ಎರಡನೇದು ಬೇಳೆ. ಸೊ ಈಗ ಸಸ್ಯಾಹಾರಿಗಳಿಗೆ ನಮ್ಗೆ ಪ್ರೋಟೀನ್ ಸೋರ್ಸ್ ಅಂದ್ರೆ ಪ್ರೋಟೀನ್ ಸಿಗುವಂತದ್ದು ಈ ಬೇಳೆ ಕಾಳುಗಳಿಂದ ಮಾತ್ರ. ಅದನ್ನ ನಾವು ಹೆಂಗ್ ತಿನ್ನೋದು? ಹಂಗಾದ್ರೆ ಈಗ ಮಾಂಸಾಹಾರ ಕಂಪ್ಲೀಟ್ ಪ್ರೋಟೀನ್ ಸಿಕ್ತು ಅವರಿಗೆ, ಮಾಂಸಾಹಾರಿಗಳಿಗೆ. ಆದ್ರೆ ನಮ್ಗೆ ಸಸ್ಯಾಹಾರಿಗಳಿಗೆ ಕೆಲವೊಂದು ಅಂಶಗಳು ಕಡಿಮೆ ಇರ್ತು ಬೇಳೆಲಿ. ಅದನ್ನ ನಾವು ಕಂಪ್ಲೀಟ್ ಪ್ರೋಟೀನ್ ಮಾಡ್ಕೊಳಕ್ಕಾದ್ರೆ ಅದನ್ನ ಹೆಂಗ್ ಉಪಯೋಗಿಸೋದು? ಸೊ ಈಗ ಒಂದ್ ಸಾಂಬಾರ್ ಮಾಡಾಕ್ತು, ನಾವು ದಿನ ಹುಳಿ ಸಾರು ಮಾಡಾಕ್ತು, ಅದಕ್ಕೆ 4 ಮುಷ್ಟಿ ಬೇಳೆ ಹಾಕಿದ್ರೆ ನಾವು 1 ಮುಷ್ಟಿಯಷ್ಟು ನಾವು ಕಾಳನ್ನ ಹಾಕೊಳಕ್ಕಾಗ್ತು. ಅಂದ್ರೆ ಇಡೀ ಕಾಳಲ್ಲಿ ಈಗ ಪ್ರೋಟೀನ್ ಒಂದು ಗುಡ್ ಪ್ರೋಟೀನ್ ಅನ್ಸ್ಕೊಳಕ್ಕಾದ್ರೆ ಅದರಲ್ಲಿ 20 ತರದ ಅಮೈನೋ ಆಸಿಡ್ಸ್ ಇರಕ್ಕಾಗ್ತು. ಸೊ ಇದು ನಮ್ಗೆ ಕಂಪ್ಲೀಟ್ ಪ್ರೋಟೀನ್ ಅಂತ ಅನ್ಸ್ಕೊಳ್ತು. ಸೊ ಬರೀ ಬೇಳೆಯಲ್ಲಿ ಕೆಲವೊಂದು ಅಮೈನೋ ಆಸಿಡ್ಸ್ ಕೊರತೆ ಇರ್ತು. ಅದಕ್ಕೆ ಕಾಳು ಬೇಳೆಯನ್ನ ಒಟ್ಟು ಸೇರ್ಸೋದ್ರಿಂದ 4 ಮುಷ್ಟಿ ಬೇಳೆ 1 ಮುಷ್ಟಿ ಕಾಳನ್ನ ನಾವು ಜೊತೆಗೆ ಹಾಕಿ ಬೇಯಿಸಿ ನಾವು ಹುಳಿ ಈ ತರದ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಕಂಪ್ಲೀಟ್ ಪ್ರೋಟೀನ್ ಸಿಕ್ತು. ಮಾಂಸಾಹಾರಕ್ಕೆ ಹೋಗೋ ಅಂತ ಹೇಳೋದೇನಿಲ್ಲ. ಸೊ ಈ ರೀತಿಯಾಗಿ ಬೇಳೆನ್ ಬಳಸಕ್ಕಾಗ್ತು. ಮತ್ತೆ ಈ ಬೇಳೆ ಬಳಸಿದಾಗ ಕೆಲವರಿಗೆ ಗ್ಯಾಸ್ ಆಗ್ತು. ಯಾವ್ದನ್ನೇ ಆದ್ರೂ ಹೊರಗಡೆ ಕುಕ್ಕರಲ್ಲಿ ಬೇಯಿಸೋದ್ಕಿಂತ ನಾವು ಸ್ವಲ್ಪ ಹೊತ್ತು ನೆನೆ ಇಟ್ಕೊಂಡು ಹೊರಗಡೆ ಬೇಯಿಸೋದು ಒಂದ್ ಒಳ್ಳೆ ಕ್ರಮ. ಆಯುರ್ವೇದದಲ್ಲಿ ಅದನ್ನೇ ಸಜೆಸ್ಟ್ ಮಾಡಿದ್ದ. ಈ ಕುದಿತಾ ಇರೋ ನೀರಿಗೆ ನೆನ್ಸಿಟ್ಟಂತ ಬೇಳೆಯನ್ನು ಹಾಕಿ ನಾವು ಅದನ್ನ ಬೇಯಿಸ್ಕೊಂಡ್ರೆ ಒಂದು 10-15 ನಿಮಿಷದಲ್ಲಿ ಬೆಂದು ಹೋಗ್ತು. ಅದು ಹೊಟ್ಟೆ ಉಬ್ಬರ್ಸೋದು ಈ ತರದ್ದೆಲ್ಲ ಸಮಸ್ಯೆ ಆಗ್ತಿಲ್ಲ. ಸೊ ಆ ತರದ್ರಲ್ಲಿ ಬೇಯಿಸ್ಕೊಂಡ್ರೆ ಒಳ್ಳೇದು. ಮಣ್ಣಿನ ಮಡಕೆಯಲ್ಲಿ ಮಾಡಿದ್ರಂತೂ ಮತ್ತೂ ಒಳ್ಳೇದು ಸಾಧ್ಯವಾದ್ರೆ. ಆಗದಿದ್ರೆ ಈಗ ನಾವೆಲ್ಲ ಸ್ಟೀಲ್ ಬಳಸಾಕ್ತು, ಅದನ್ನು ಉಪಯೋಗಿಸಲು ಅಡ್ಡಿಲ್ಲ. ಸೊ ಹೀಗೆ ಬೇಳೆ ಕಾಳುಗಳನ್ನ ಸಮ ರೇಷಿಯೋದಲ್ಲಿ ನಾವು ಬಳಕೆ ಮಾಡುವಂತದ್ದು.
ಸೊ ಬೇಳೆಗಳಲ್ಲಿ ನಾನು ಲಾಸ್ಟ್ ಟೈಮೇ ಹೇಳಿದ್ದೆ, ಹೆಸರು ಬೇಳೆಗೆ ಮೊದಲನೇ ಸ್ಥಾನ ಕೊಟ್ಟಿದ್ದ ಆಯುರ್ವೇದದಲ್ಲಿ ಹೇಳಿ. ಸೊ ಹೆಸರು ಬೇಳೆಯನ್ನ ಹೆಚ್ಚೆಚ್ಚಾಗಿ ಬಳಸಿ, ಜೊತೆಗೆ ಒಂದ್ ಮುಷ್ಟಿ ಹೆಸರು ಕಾಳು ಹಾಕೊಳ್ಳಿ. ಇನ್ ತೊಗರಿ ಬೇಳೆನೂ ಬಳಸಲು ಅಡ್ಡಿಲೆ. ಯಾರ್ಯಾರಿಗೆ ಯಾವ್ದ್ಯಾವ್ದು ಆಗ್ಬರ್ತು, ಕೆಲವರಿಗೆ ಹೆಸರು ಬೇಳೆ ತಿಂದಾಗ ತುಂಬಾ ಗ್ಯಾಸ್ ಆಗ್ತು, ಹೊಟ್ಟೆ ಉಬ್ರಿಸ್ತು. ಸೊ ಅಂತವ್ರು ತೊಗರಿ ಬೇಳೆ ಬಳಸಲು ಅಡ್ಡಿಲ್ಲ. ನೆಕ್ಸ್ಟ್ ಪ್ರಿಫರೆನ್ಸ್ ತೊಗರಿ ಬೇಳೆಗೆ. ಹೀಗೆ ನಿಮ್ಮ ಒಂದು ಶರೀರವನ್ನ ಸೂಕ್ಷ್ಮವಾಗಿ ಬಳಸ್ಕೊಂಡು ನೀವು ಆ ಬೇಳೆ ಕಾಳುಗಳನ್ನ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ನಿಮ್ಗೆ ಯಾವ್ದು ಸೂಟ್ ಆಗ್ತೋ ಆ ಬೇಳೆ ಕಾಳುಗಳನ್ನ ನೀವು ಬಳಸಿ. ಹೀಗೆ ಬೇಳೆಕಾಳು ಬಗ್ಗೆ ಇದಾಯ್ತು. ನಂತರ ನೆಕ್ಸ್ಟ್ ನಾವು ಈ ಕೊಬ್ಬಿನಂಶ ಅಂದ್ರೆ ಈ ಎಣ್ಣೆ ಸಂಬಂಧಪಟ್ಟಂತೆ ಬರುವ ಎಣ್ಣೆ, ನಾವು ಯಾವ ಎಣ್ಣೆ ಉಪಯೋಗಿಸಕ್ಕಾಗ್ತು. ಈಗ ಎಣ್ಣೆ ತಯಾರಿಕೆ ಕ್ರಮವನ್ನು ಫಸ್ಟ್ ನೋಡಿ ಗಮನಿಸೋಣ ನಾವು. ಸೊ ಎಣ್ಣೆ ತಯಾರಿಕೆ ಹೆಂಗಾಗ್ತು? ಒಂದು ಗಾಣದಲ್ಲಿ ಹಿಂಡಿ ಮಾಡುವಂತ ಎಣ್ಣೆ ಕಾಳುಗಳನ್ನ ಬಳಸಿ ಗಾಣದಲ್ಲಿ ಹಿಂಡಿ ಮಾಡುವಂತ ಎಣ್ಣೆ, ಅದು ವುಡ್ ಪ್ರೆಸ್ಡ್ ಅಥವಾ ಕೋಲ್ಡ್ ಪ್ರೆಸ್ಡ್ ಅಂತ ನಾವು ಹೇಳ್ತು. ಸೊ ಇನ್ನೊಂದು ಎರಡನೇದು, ಈಗ ರಿಫೈನ್ಡ್ ಆಯಿಲ್ ತಯಾರಿಕೆ ಹೇಗೆ ಅನ್ನೋದ್ರ ಬಗ್ಗೆ ಒಂದ್ಸರಿ ನಾವು ಗಮನ ಹರಿಸುವ. ರಿಫೈನ್ಡ್ ಆಯಿಲ್ ಹೇಗ್ ಮಾಡ್ತಾ ಅಂದ್ರೆ, ಯಾವ್ದಾರು ಎಣ್ಣೆ ಕಾಳುಗಳನ್ನ ತಗೊಂಡು ಅದನ್ನ ಸ್ವಲ್ಪ ಪುಡಿ ಮಾಡಿ, ಹೆಕ್ಸೇನ್ ಅಂತ, ಇದೊಂದು ಪೆಟ್ರೋಲಿಯಂ ಪ್ರಾಡಕ್ಟ್. ಈ ಹೆಕ್ಸೇನ್ ಒಳಗಡೆ ಈ ಎಣ್ಣೆ ಕಾಳುಗಳನ್ನ ಹಾಕಲಾಗ್ತು. ಅದು ಯಾಕೆ ಅಂತಂದ್ರೆ, ಕಾಳುಗಳಲ್ಲಿರೋ ಎಣ್ಣೆ ಅಂಶ ಸಂಪೂರ್ಣವಾಗಿ ಬಿಡ್ಲಿ ಅಂತ. ಈಗ ನಾವು ಗಾಣದಲ್ಲಿ ಹಿಂಡಿದಾಗ ತುಂಬಾ ಎಣ್ಣೆ ಅಂಶ ಇದರಲ್ಲಿ ಹಿಂಡಿಲಿ ಉಳ್ಕೊಂಡ್ ಬಿಡ್ತು, ಎಣ್ಣೆ ಅಂಶ ಹೆಚ್ಚಿಗೆ ಸಿಕ್ತಿಲ್ಲ. ಅದಕ್ಕೆ ಜಾಸ್ತಿ ಎಣ್ಣೆ ಅಂಶ ಬರ್ಲಿ ಅನ್ನೋದಕ್ಕೋಸ್ಕರ ಅದನ್ನ ಹೆಕ್ಸೇನ್ ನಲ್ಲಿ ಹಾಯಿಸ್ತ. ಸೊ ಹೆಕ್ಸೇನು ಸಪರೇಟ್ ಮಾಡ್ತು ಎಣ್ಣೆ ಅಂಶನ, ಆ ಎಣ್ಣೆ ಕಾಳುಗಳಿಂದ ಚೆನ್ನಾಗಿ ಸಪರೇಟ್ ಮಾಡ್ತು, ಜಾಸ್ತಿ ಬತ್ತು ಎಣ್ಣೆ. ಸೊ ಈ ಒಂದು ಪ್ರೋಸೆಸ್ ಇದನ್ನ ಇದು ತುಂಬಾ ನಿಧಾನವಾಗಿ ಆಗ್ತು. ಅದನ್ನ ಕೆಟಲೈಸ್ ಮಾಡೋದಕ್ಕೋಸ್ಕರ, ಅಂದ್ರೆ ಬೇಗ ಆಗೋದಕ್ಕೆ ಮಾಡೋದಕ್ಕೋಸ್ಕರ ನಿಕ್ಕಲ್ ಹೇಳೋ ಒಂದು ಮೆಟಲ್ ಅನ್ನ ಆಡ್ ಮಾಡಲಾಗ್ತು. ಈ ನಿಕ್ಕಲ್ ಅಂದ್ರೆ ಇದು ಕಾರ್ಸಿನೋಜೆನಿಕ್. ಮೊದಲನೇದು ಹೆಕ್ಸೇನ್ ಪೆಟ್ರೋಲಿಯಂ ಪ್ರಾಡಕ್ಟ್, ಇದು ಶರೀರಕ್ಕೆ ಯಾವುದೇ ರೀತಿಯಲ್ಲೂ ಒಳ್ಳೇದಲ್ಲ. ನಮ್ ಲಿವರ್ ತುಂಬಾ ಕಷ್ಟಪಡ್ತು ಇದನ್ನ ಜೀರ್ಣ ಮಾಡ್ಕೊಳ್ಳೋದಕ್ಕೆ. ಮತ್ತೆ ಇನ್ನೊಂದು ನಿಕ್ಕಲ್, ಆ ಕಾರ್ಯ ತೀವ್ರ ಗತಿಯಲ್ಲಿ ಆಗ್ಲಿ ಅಂತ ಹೇಳಿ ನಿಕ್ಕಲ್ ಅನ್ನು ಹಾಕೋದು, ಇದು ಕೂಡ ತುಂಬಾ ಆರೋಗ್ಯಕ್ಕೆ ಹಾನಿಕಾರಕ. ನಿಕ್ಕಲ್ ಇವತ್ತು ಕ್ಯಾನ್ಸರ್ ಕಾರಕ ಅಂತ ಹೇಳಿ ಪ್ರೂವ್ ಆಯ್ತು. ಸೊ ಈ ರೀತಿಯಾಗಿ ಕೆಮಿಕಲ್ ಮುಖಾಂತರ ಎಣ್ಣೆನ ತೆಗಿತಾ. ಈ ಎಣ್ಣೆ ಫ್ಯಾಕ್ಟ್ರಿ ಹತ್ರ ಹೋದ್ರೆ ನಿಮ್ಗೆ ಗೊತ್ತಾಗ್ತು, ಅಲ್ಲಿ ನಿಂತ್ಕೊಳ್ಳಲ್ ಸಾಧ್ಯ ಇಲ್ಲ, ಅಷ್ಟು ದುರ್ವಾಸನೆಯಿಂದ ಕೂಡಿರ್ತು ಈ ಹೆಕ್ಸೇನ್ ಮುಖಾಂತರ ತೆಗೆದಂತ ಎಣ್ಣೆ. ನಂತರ ಅದನ್ನ ಹೆಕ್ಸೇನ್ ಮತ್ತೆ ಎಣ್ಣೆಯನ್ನ ಬೇರ್ಪಡಿಸಲೆ ಕೆಲವೊಂದು ಕೆಮಿಕಲ್ ಹಾಕ್ತಾ. ನಂತರ ಡಿಓಡರೈಸ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕಡ್ಲೆಕಾಯಿ ಬೀಜದ ಎಣ್ಣೆಗೆ ಕಡ್ಲೆಕಾಯಿ ಬೀಜದ ಪರಿಮಳ ಮತ್ತೆ ರುಚಿಯನ್ನ ಹಾಕೋದು. ಸೂರ್ಯಕಾಂತಿ ಎಣ್ಣೆಗೆ ಸೂರ್ಯಕಾಂತಿದ ಎಸೆನ್ಸು ಮತ್ತೆ ಇದನ್ನ ಸೇರಿಸುವಂತದ್ದು. ಹೀಗೆ ಡಿಓಡರೈಸೇಷನ್ ನಡೀತು. ಡಿಓಡರೈಸೇಷನ್ ಆದ ನಂತರ ಸ್ಟೆಬಿಲೈಸೇಷನ್, ಅದು ಏನು ಮತ್ತೆ ದುರ್ವಾಸನೆ ಬರಲಾಗ, ಮತ್ತೆ ಅದ್ರಲ್ಲಿರೋ ಒಂದು ಲಘುತ್ವ ಇದೆಲ್ಲ ಹಂಗೆ ಉಳ್ಕೊಳ್ಳಿ ಹೇಳೋದಕ್ಕೋಸ್ಕರ ಸ್ಟೆಬಿಲೈಸೇಷನ್ ಪ್ರೋಸೆಸ್ ಆಗ್ತು. ಹೀಗೆ ಅನೇಕ ರೀತಿಯ ಕೆಮಿಕಲ್ ಇಂದ ಕೂಡಿರುವಂತ ಎಣ್ಣೆ ರಿಫೈನ್ಡ್ ಆಯಿಲ್. ಅದಕ್ಕೆ ನಾವು ಅಂತ ಕೆಮಿಕಲ್ ಇಂದ ಕೂಡಿರುವಂತ ರಿಫೈನ್ಡ್ ಆಯಿಲ್ ಅನ್ನ ನಮ್ ಲಿವರು ಚೆನ್ನಾಗಿ ಜೀರ್ಣ ಮಾಡ್ತಾ ಇಲ್ಲ, ತುಂಬಾ ತೊಂದರೆ ಆಗ್ತು. ಅದಕ್ಕೆ ನಾವೀಗ ಯಾರೊಬ್ರಿಗೆ ನೋಡಿರು ಫ್ಯಾಟಿ ಲಿವರು ಮತ್ತೆ ಈ ಕಾರ್ಡಿಯೋವೆಸ್ಕ್ಯುಲರ್ ಅಂದ್ರೆ ಹೃದಯ ಸಂಬಂಧ ರೋಗಗಳು ಮತ್ತೆ ಸ್ಥೌಲ್ಯ, ಈ ರೀತಿಯಾಗಿ ಅನೇಕ ರೋಗಗಳಿಗೆ ಇಂಥ ಎಣ್ಣೆನೆ ಕಾರಣ. ಆದ್ರಿಂದ ಎಲ್ಲಾ ಅಂಶಗಳನ್ನು ಅಂದ್ರೆ ಒಳ್ಳೆಯ ಅಂಶಗಳನ್ನು ಒಳಗೊಂಡಂತ ಗಾಣದಲ್ಲಿ ಹಿಂಡಿರೋ ಎಣ್ಣೆ, ವುಡ್ ಪ್ರೆಸ್ಡ್ ಆಯಿಲ್. ಈಗೆಲ್ಲ ಇಲೆಕ್ಟ್ರಿಕ್ ಈ ಮರದ್ದು ಗಾಣ ಎಲ್ಲ ಬಂದು ಅದ್ರಲ್ಲಿ ತೆಗಿಯ ಒಂದು ಪ್ರಕ್ರಿಯೆ ಶುರುವಾಯ್ತು. ಸೊ ಆ ಗಾಣದ ಎಣ್ಣೆ ಅಂದ್ರೆ ಬರೀ ಫಿಲ್ಟರ್ಡ್ ಆಯಿಲ್, ಅವ್ರ ಗಾಣದಲ್ಲಿ ಎಣ್ಣೆಯನ್ನು ಹಿಂಡಿ ಫಿಲ್ಟರ್ ಮಾಡಿ ಕೊಡ್ತಾ ನಮ್ಗೆ. ಈ ಫಿಲ್ಟರ್ಡ್ ಆಯಿಲ್ ಅನ್ನ ನಾವು ಉಪಯೋಗಿಸಿದ್ರೆ ಸಾಕು, ಯಾವುದೇ ಕಾರಣಕ್ಕೂ ರಿಫೈನ್ಡ್ ಆಯಿಲ್ ನಮ್ಗೆ ಅಷ್ಟು ಒಳ್ಳೇದಲ್ಲ. ಮತ್ತೆ ಇನ್ನೊಂದು ವಿಷಯ ಏನು ಅಂದ್ರೆ, ಈ ಎಣ್ಣೆ ಗಾಣದ ಎಣ್ಣೆ ಆದ್ರೂ ಚೆನ್ನಾಗಿ ಎಷ್ಟು ಬೇಕಾತ ಅಷ್ಟು ಉಪಯೋಗಿಸೋದು ಅಂತ ಅಲ್ಲ.
ಎಣ್ಣೆನ ನಾವು ಕಡಿಮೆನೆ ಉಪಯೋಗ್ಸಕ್ಕಾಗ್ತು. ನಾವ್ ಎಣ್ಣೆ ಕಾಳುಗಳನ್ನ ತಗೊಳಕ್ಕಾಗ್ತು. ಎಣ್ಣೆ ಕಾಳುಗಳು ಅಂದ್ರೆ ಕಡ್ಲೆಕಾಯಿ ಬೀಜ, ತೆಂಗಿನಕಾಯಿ ಇದೆಲ್ಲ ಎಣ್ಣೆ ಕಾಳುಗಳು. ಇದನ್ ನೀವು ಬಳಸೋದ್ರಿಂದ ಅದರಲ್ಲಿ ಅದನ್ನ ಜೀರ್ಣ ಮಾಡಕ್ ಬೇಕಾದಂತ ಬೇರೆ ಅಂಶನು ಪ್ರಕೃತಿ ಕೊಟ್ಟಿರ್ತು. ಅದು ಸಿಗೋದ್ರಿಂದ ಅದು ಸುಲಭವಾಗಿ ಜೀರ್ಣ ಆಗ್ತು. ಬರೀ ಎಣ್ಣೆ ಒಂದೇ ಹಿಂಡ್ಕೊಂಡು ಉಪಯೋಗಿಸೋದು ಅಷ್ಟು ಒಳ್ಳೇದಲ್ಲ. ಸೊ ಎಣ್ಣೆನ ಎಲ್ಲರೂ ಹಿತಮಿತವಾಗಿ ಬಳಸಿ. ಆ ಮತ್ತೆ ಇನ್ನೊಂದು ವಿಷಯ ಏನು ಅಂದ್ರೆ, ಈಗ ಹೀಟ್ ರೆಸಿಸ್ಟೆಂಟ್ ಆಯಿಲ್ ಮತ್ತೆ ಈಗ ನಾವು ಕರಿಯೋದು, ಹುರಿಯೋದು ಇತ್ಯಾದಿಗಳು ಈಗ ನಮ್ಮ ಭಾರತೀಯ ಒಂದು ಅಡುಗೆ ಪದ್ಧತಿಯಲ್ಲಿ ಅದ್ ನಾವು ಅವಾಯ್ಡ್ ಮಾಡಲೇ ಸಾಧ್ಯ ಇಲ್ಲ. ಆ ಲೆವೆಲ್ಗೆ ಬೆಳೆದೋಯ್ತು. ನಾವು ದಿನನಿತ್ಯಕ್ಕೆ ಹಪ್ಪಳ ಕರಿಯೋದಾಗ್ತು, ಯಾರು ಬಂದಾಗ ವಡೆ ಬೋಂಡ ಈ ತರದ್ದೆಲ್ಲ ಮಾಡೋದಾಗ್ತು. ಸೊ ಹಂಗಾದ್ರೆ ಕರಿಯೋದಕ್ಕೆ ನಾವ್ ಯಾವ ಎಣ್ಣೆ ಬಳಸೋದು, ಆದಷ್ಟು ನಾವು ಹೀಟ್ ರೆಸಿಸ್ಟೆಂಟ್ ಆಯಿಲ್ ಅಂದ್ರೆ ಶಾಖನ ತಡ್ಕೊಳ್ಳೋ ಅಂತದು. ಈ ಶಾಖಕ್ಕೆ ಎಣ್ಣೆಯಲ್ಲಿರೋ ಫ್ಯಾಟಿ ಆಸಿಡ್ಸ್ ಎಲ್ಲ ಬದಲಾವಣೆ ಆಗೋದು ಕಡಿಮೆ ಇರೋಂತ ಆಯಿಲ್ ಅನ್ನ, ಅಂದ್ರೆ ಕೊಬ್ಬರಿ ಎಣ್ಣೆ ಹೀಟ್ ರೆಸಿಸ್ಟೆಂಟ್ ಆಯಿಲ್. ಒಂದ್ ಮಟ್ಟಿಗೆ ಕಡಲೆಕಾಯಿ ಬೀಜದ ಎಣ್ಣೆನೂ ಅಡ್ಡಿಲ್ಲ. ಸೊ ಕಡಲೆಕಾಯಿ ಬೀಜದ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ನಿಜ ಅಂದ್ರೆ ಬೆಸ್ಟ್. ಅದು ಕರೆದ್ರೂ ಸಹ ಅದರಲ್ಲಿ ಬಹಳ ವ್ಯತ್ಯಾಸ ಏನು ಕಂಡು ಬರ್ತಿಲ್ಲ. ಅಂದ್ರೆ ಫ್ಯಾಟಿ ಆಸಿಡ್ಸ್ ಚೇಂಜಸ್ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ತಿಲ್ಲ. ಅದಕ್ಕೆ ನಾವು ಕರಿಯೋದಕ್ಕೆಲ್ಲ ಕೊಬ್ಬರಿ ಎಣ್ಣೆ ಬಳಕೆ ಮಾಡೋದು ತುಂಬಾ ಉತ್ತಮ. ಇಲ್ಲ ಅಂದ್ರೆ ನೆಕ್ಸ್ಟ್ ಶೇಂಗಾ ಎಣ್ಣೆ. ಕರ್ದಿದ್ದಾದಷ್ಟು ಕಡಿಮೆನೆ ತಿನ್ನಿ, ಬಳಕೆ ಮಾಡೋದಾದ್ರೆ ಕೊಬ್ಬರಿ ಎಣ್ಣೆನೆ ಬಳಸಿ ಅಂತ ನಂದು ಸಜೆಷನ್. ಬಿಕಾಸ್ ಕೊಬ್ಬರಿ ಎಣ್ಣೆ ಹೀಟ್ ರೆಸಿಸ್ಟೆಂಟ್ ಆಯಿಲ್ ಅಲ್ಲಿ ಬರ್ತು. ಸೊ ಇದಿಷ್ಟು ಎಣ್ಣೆ ಬಗ್ಗೆ. ಆಮೇಲೆ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ನೆಕ್ಸ್ಟ್ 8 ಗಂಟೆಯಿಂದ ನಾವು ಪ್ರಶ್ನೆ ಉತ್ತರನ ಶುರು ಮಾಡ್ಕೊಂಡು ಮಾತಾಡಲಾಗ್ತು. ನೆಕ್ಸ್ಟ್ ಈಗ ಇನ್ನೊಂದು ನಾವು ಉಪಯೋಗಿಸುವಂತದ್ದು ಸಕ್ಕರೆ. ಸೊ ಸಕ್ಕರೆ ನಿತ್ಯ ಸೇವನೀಯ ದ್ರವ್ಯದಲ್ಲಿ ಆಯುರ್ವೇದದಲ್ಲಿ ಹೇಳಿದ್ದ. ಆದ್ರೂ ಕೂಡ ಈಗ ಸಕ್ಕರೆ ತುಂಬಾ ಕೆಟ್ಟದು ಅಂತ ನಾನು ಹೇಳ್ತೀನಿ. ಅಂದ್ರೆ ಈಗಿನ ಸಕ್ಕರೆ, ಮೊದ್ಲೆಲ್ಲ ಏನು ಸಕ್ಕರೆ ಹೆಂಗ್ ಮಾಡ್ತಿದ್ದ ಅಂದ್ರೆ ಕಬ್ಬಿನ ಹಾಲನ್ನು ತೆಗೆದು ಅದನ್ನ ಗಟ್ಟಿ ಮಾಡಿ ನಂತರ ಕ್ರಿಸ್ಟಲೈಸ್ ಮಾಡ್ತಿದ್ದ. ಈಗ ಏನಾಗ್ತಾ ಇತ್ತು, ಸಕ್ಕರೆನ ಬ್ಲೀಚ್ ಮಾಡ್ತಾ, ಅಂದ್ರೆ ಆ ಬಿಳಿ ಕಲರ್ ಕೊಡೋದಕ್ಕೋಸ್ಕರ ಬ್ಲೀಚ್ ಮಾಡ್ತಾ. ಆ ಬ್ಲೀಚ್ ಮಾಡೋ ಪ್ರೋಸೆಸ್ ಅಲ್ಲಿ ಸಲ್ಫರ್ ಡೈಆಕ್ಸೈಡ್ ಆಗಿಕ್ಕೋ, ಫಾಸ್ಫೋರಿಕ್ ಆಸಿಡ್, ಕ್ಯಾಲ್ಸಿಯಂ ಆಕ್ಸಲೇಟು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು ಮತ್ತೆ ಆಕ್ಟಿವೇಟೆಡ್ ಕಾರ್ಬನ್, ಈ ತರ ಒಂದು ಮುಖ್ಯವಾಗಿ 4 ತರದ ಕೆಮಿಕಲ್ ಅನ್ನ ಆಡ್ ಮಾಡಿ ಕಬ್ಬಿನ ಹಾಲಲ್ಲಿ ಇರುವಂತ ಎಲ್ಲಾ ಒಳ್ಳೆ ಅಂಶಗಳನ್ನೆಲ್ಲ ತೆಗೆದು ಹಾಕಿ ಸಕ್ಕರೆನ ಬಿಳಿ ಬಣ್ಣ ಮಾಡಿ ಇದೊಂದು ವೈಟ್ ಪಾಯ್ಸನ್ ಆಗಿ ಮಾಡಿ ಕೊಡ್ತಾ ಇದ್ದ. ಸೊ ಇಂಥ ಸಕ್ಕರೆ ನಮ್ಗೆ ಜೀರ್ಣ ಆಗೋದು ಬಹಳ ಕಷ್ಟ. ಆದ್ರಿಂದ ಈ ತರದ ಬಿಳಿಯಾದ ಸಕ್ಕರೆಯನ್ನ ನಾವು ಬಳಸೋದು ತುಂಬಾ ಹಾನಿಕಾರಕ. ನಾವು ಸಕ್ಕರೆಯನ್ನ ಹಿತಮಿತವಾಗಿ ಕಂಡ್ ಸಾರಿ ಸಕ್ಕರೆ ಅಂತ ಬರ್ತು. ಅಂದ್ರೆ ಅದರಲ್ಲಿ ಈ ಮೊಲಾಸಸ್ ಎಲ್ಲ ಇರ್ತು. ಅದು ಒಂಥರ ಮಸುಬು ಬಣ್ಣದ್ದಿರ್ತು, ತುಂಬಾ ಬಿಳಿದಿರ್ತಿಲ್ಲ. ಸೊ ಈ ತರದ ಒಂದು ಸಕ್ಕರೆಯನ್ನ ನಾವು ಕಂಡಸಾರಿ ಸಕ್ಕರೆಯನ್ನ ಈ ಕಾಫಿ ಟೀಯಲ್ಲಿ ಬಳಕೆಗಾಗಿಕ್ಕೋ ಅಥವಾ ಬೇರೆ ಇನ್ಯಾವುದಕ್ಕೋ ಮಕ್ಕಳಿಗೆ ನಾವು ಕೊಡುವಾಗ ಸ್ವಲ್ಪ ಪ್ರಮಾಣದಲ್ಲಿ ಮಕ್ಕಳಿಗೆ ಸಕ್ಕರೆ ಅಭ್ಯಾಸ ಮಾಡಿದ್ರೆ ತುಂಬಾ ಒಳ್ಳೇದು. ಸಕ್ಕರೆ ಕೊಡೋದಾದ್ರೆ ಉಪಯೋಗಿಸೋದೇ ಆದ್ರೆ ಈ ಕಂಡಸಾರಿ ಸಕ್ಕರೆಯನ್ನ ನಾವು ಬಳಕೆ ಮಾಡೋದು ತುಂಬಾ ಒಳ್ಳೇದು. ಇದು ಈಗ ಅನೇಕ ಕಡೆ ಸಿಗ್ತಾ ಇತ್ತು. ನನ್ನ ಮನೇಲಿ ಪತಂಜಲಿದು ಸಿಕ್ತು ಕಂಡಸಾರಿ ಸಕ್ಕರೆ, ಅದನ್ನ ತಗೊಂಬರ್ತೀವಿ. ಸೊ ಈ ತರ ನೀವು ಕಂಡಸಾರಿ ಸಕ್ಕರೆಯನ್ನು ಹುಡುಕಿ ಅದನ್ನ ಕಾಫಿ ಟೀಗೆ ಅದಕ್ಕೆಲ್ಲ ಬಳಸ್ಕೊಳ್ಳಿ. ಈ ಬಿಳಿ ಸಕ್ಕರೆನ ಯಾರು ಮನೆಗೆ ತರದ್ ಒಳ್ಳೇದಲ್ದೇ ಅಲ್ಲ. ಇಂಥ ಒಂದು ಕೆಮಿಕಲ್ಸ್ ನಮ್ಮ ಪ್ಯಾಂಕ್ರಿಯಾಸ್ನ ಹಾಳು ಮಾಡಿ ಇನ್ಸುಲಿನ್ ಲೆವೆಲ್, ಪ್ಯಾಂಕ್ರಿಯಾಸ್ ಹಾಳಾಗೋದ್ರಿಂದ ಇನ್ಸುಲಿನ್ ಸರಿ ಉತ್ಪತ್ತಿ ಆಗದೆ ಇರೋಂತೆ ಮಾಡ್ತು. ಸೊ ಹಂಗಾಗಿ ಈ ಒಂದು ಸಕ್ಕರೆ ಬಗ್ಗೆ ಎಲ್ಲರೂ ಹುಷಾರಾಗಿ ಇರ್ಲೇಬೇಕಾದಂತದ್ದು ಈಗಿನ ದಿನಗಳಲ್ಲಿ. ನಂತರ ಈ ಮೈದಾ ಹಿಟ್ಟು, ಈ ಬೇಕರಿ ಐಟಮ್ಸ್ ಎಲ್ಲಾ ಮನೆಗಳಲ್ಲೂ ಈ ಬ್ರೆಡ್, ಬಿಸ್ಕಿಟು ಅದೆಲ್ಲ ಈ ಹಳ್ಳಿ ಮನೆಯಲ್ಲೂ ನಾವು ತಂದಿಟ್ಕೊಂಡು ತಿನ್ನೋದನ್ನ ನೋಡ್ತಾ ಇದು. ಸೊ ಈ ಮೈದಾ ಹಿಟ್ಟು ಕೂಡ ತುಂಬಾ ಹಾನಿಕಾರಕ. ಈ ಮೈದಾ ಹಿಟ್ಟು ಬರೀ ಗೋಧಿ ಒಳಗಿನ ಪಿಷ್ಟಾಂಶ ಮಾತ್ರ ಇರ್ತದೆ. ಅದು ಒಂದು ರಿಚ್ ಕಾರ್ಬೋಹೈಡ್ರೇಟ್ ಫುಡ್. ಅದು ಈಗಿನ ಒಂದು ಜೀವನ ಶೈಲಿಗೆ ಅದು ಅಗತ್ಯ ಇಲ್ಲೇ, ಮೊದಲನೇದು. ಆಮೇಲೆ ಎರಡನೇದು, ಈ ಮೈದಾ ಹಿಟ್ಟನ್ನು ಕೂಡ ಬ್ಲೀಚ್ ಮಾಡ್ತಾ ಅದಕ್ಕೆ ಎಲೋಕ್ಸೇನ್ ಅನ್ನೋ ಒಂದು ವಸ್ತುನ ಉಪಯೋಗಿಸ್ತಾ.
ಈ ಎಲೋಕ್ಸೇನ್ ಏನಾಗ್ತು ಏನ್ ಮಾಡ್ತು ಅಂದ್ರೆ ಇದು ಕೂಡ ನಮ್ ಪ್ಯಾಂಕ್ರಿಯಾಸ್ನ ಹಾಳ್ ಮಾಡ್ತು. ಸೊ ಈಗ ಲ್ಯಾಬ್ ಅಲ್ಲಿ ಈಗ ಔಷಧಿ ತಯಾರಾಗ್ತು. ಕೆಲವೊಂದು ನಮ್ಮ ಔಷಧಿ ತಯಾರಿಕಾ ಕಂಪನಿಗಳಲ್ಲಿ ಔಷಧಿ ತಯಾರಾದ್ಮೇಲೆ ಅದನ್ನ ಈ ಇಲಿಗಳ ಮೇಲೆ ಟೆಸ್ಟ್ ಮಾಡ್ತಾ ಫಸ್ಟ್. ಸೊ ಇಲಿಗಳ ಮೇಲೆ ಟೆಸ್ಟ್ ಮಾಡಕ್ಕಾದ್ರೆ ಇಲಿಗೆ ಈ ಸಕ್ಕರೆ ಕಾಯಿಲೆನ್ ಬರ್ಸಕ್ಕಾಗಿ, ಈ ಡಯಾಬಿಟಿಕ್ ಔಷಧಿ ಟೆಸ್ಟ್ ಮಾಡಕ್ಕಾದ್ರೆ ಸಕ್ಕರೆ ಕಾಯಿಲೆನ ಇಲಿಗ್ ಮೊದ್ಲು ಬರ್ಸಕ್ಕಾಗ್ತು. ಸೊ ಸಕ್ಕರೆ ಕಾಯಿಲೆನ ಡಯಾಬಿಟಿಸ್ ಇಲಿಯಲ್ ಮೊದ್ಲು ಬರ್ಸಕ್ಕಾಗಿ ಈ ಎಲೋಕ್ಸೇನ್ ಅನ್ನ ಉಪಯೋಗಿಸ್ತಾ. ಅದನ್ನೇ ಮೈದಾ ಹಿಟ್ಟಿನ ಬ್ಲೀಚಿಂಗಿಗೂ ಆ ಎಲೋಕ್ಸೇನ್ ಅನ್ನೇ ಉಪಯೋಗಿಸ್ತಾ. ಸೊ ನಿಮ್ಗೆ ಈಗ ಒಂದ್ ಅಂದಾಜು ಬಂತು ಅಲ್ದಾ. ಸೊ ಮೈದಾ ಹಿಟ್ಟು ಹೆಚ್ಚು ಉಪಯೋಗ ಮಾಡೋದ್ರಿಂದ ಬೇಕರಿ ತಿಂಡಿಗಳನ್ನ ನಾವು ಮೈದಾ ಹಿಟ್ಟನ್ನೇ ಉಪಯೋಗಿಸಿ ಬೇಕರಿ ತಿಂಡಿಗಳನ್ನ ತಿನ್ನೋದ್ರಿಂದ ನಮ್ಗೆ ಶುಗರ್ ಬರೋ ಸಾಧ್ಯತೆ ಜಾಸ್ತಿ ಇರ್ತು. ಸೊ ಹೀಗಾಗಿ ಈ ಮೈದಾ ಹಿಟ್ಟು ಕೂಡ ನಿಷಿದ್ಧ. ಮತ್ತೆ ಈ ಗೋಧಿ ಬಗ್ಗೆ ನಾ ಹಿಂದಿನ ಸರಿನೇ ಹೇಳ್ದೆ. ಗೋಧಿಯನ್ನ ನಾವು ಈ ಜವೆ ಗೋಧಿ ಅನ್ನೋ ವೆರೈಟಿನ್ ಮಾತ್ರ ಉಪಯೋಗಿಸೋದು ಒಳ್ಳೇದು. ಈಗ ಬರೋದೆಲ್ಲ ಜೆನೆಟಿಕಲಿ ಮಾಡಿಫೈಡ್ ವೀಟ್ ಆಗಿರೋದ್ರಿಂದ ಅದು ಹೈ ಗ್ಲೂಟೆನ್ ಇರ್ತು. ಅಂದ್ರೆ ಗ್ಲೂಟೆನಿನ್ ಮತ್ತೆ ಗ್ಲಿಯಾಡಿನಿನ್ ಅಂತ ಇದೊಂದು ಪ್ರೋಟೀನ್. ಇದೆರಡು ನಾವು ಗೋಧಿಗೆ ನೀರಿನ ಸಂಪರ್ಕದಿಂದ ಎರಡು ಸೇರಿ ಅದು ಗ್ಲೂಟೆನ್ ಅಂತ ಒಂದು ಅಂಟುಕೊಳ್ಳುವಂತ ಪದಾರ್ಥ ಉತ್ಪತ್ತಿ ಆಗ್ತು ಗೋಧಿಲಿ. ಇದು ನಮ್ಮ ಕರಳಲ್ಲೆಲ್ಲ ಲೇಪನ ತರ ಮಾಡಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ಉತ್ಪತ್ತಿ ಮಾಡ್ತು. ಅದರಿಂದ ಗ್ಲೂಟೆನ್ ಅನ್ನ ಹೆಚ್ಚಿಗೆ ಉಪಯೋಗ ಮಾಡೋದ್ ಬೇಡ ಅಂತ ಈಗಿನ ಒಂದು ಥಿಯರಿ. ಹೌದು, ಇದು ಸತ್ಯ ಕೂಡ. ನಾವು ಗೋಧಿ ಹೆಚ್ಚಿಗೆ ಈಗ ನಮ್ಮ ಸಕ್ಕರೆ ಕಾಯಿಲೆ ಇರುವಂತ ಪೇಷಂಟ್ಸ್ ಗೋಧಿಯನ್ನ ಹೆಚ್ಚಿಗೆ ಬಳಸೋದ್ರಿಂದ ಅವರಿಗೆ ಶುಗರ್ ಕಂಟ್ರೋಲ್ ಬರ್ದೇ ಇರೋದು ನಾವು ಕಾಣ್ತಾ ಇದು. ಹಂಗಾಗಿ ಇದು ಸತ್ಯ ಕೂಡ. ಈ ಎಷ್ಟು ಬೇಕೋ ಅಷ್ಟು ಗ್ಲೂಟೆನ್ ಇದ್ರೆ ಅದು ಹಳೆ ತಳಿಗಳಲ್ಲಿ ಇತ್ತು, ಗೋಧಿ ತಳಿಗಳಲ್ಲಿ. ಆದ್ರೆ ಇದನ್ನ ಈಗಿನ ತಳಿ ತುಂಬಾ ಜಾಸ್ತಿ ಗ್ಲೂಟೆನ್ ಹೊಂದಿರೋದ್ರಿಂದ ಅದನ್ನು ಉಪಯೋಗಿಸಲಾಗ. ಈ ಜವೆ ಗೋಧಿ ಬಂದು ಈಗ ಹಳೆ ತಳಿ ಉಳ್ಕೊಂಡಿರೋ ಅಂತದ್ದು. ಅದನ್ನ ನಾವು ಬಳಕೆ ಮಾಡೋದ್ರಿಂದ ಅಷ್ಟು ತೊಂದರೆ ಇಲ್ಲ. ಸೊ ಗೋಧಿ ಬಗ್ಗೆ ಇದು ನನ್ನ ವಿಚಾರ. ಆಮೇಲೆ ನಂತರ ತರಕಾರಿಗೆ ಸಂಬಂಧಪಟ್ಟಂತೆ ಸಾಧ್ಯವಾದಷ್ಟು ಈ ಹಳ್ಳಿ ಕಡೆ ಎಲ್ಲ ತಾನೇ ಈಗ ನಾವು ಬೀಜ ಚೆಲ್ಲಿದಾಗ ಬೆಳೆದಿರೋ ಅಂತ ತರಕಾರಿಗಳು, ಅಂದ್ರೆ ಪ್ರಕೃತಿಯಲ್ಲಿ ತಾನಾಗೆ ಹುಟ್ಟಿರುವಂತ ತರಕಾರಿ ಉಪಯೋಗಿಸೋದು ಹೆಚ್ಚಿಗೆ ಉತ್ತಮ. ಈಗ ನಾವು ನೀರ್ ಎರೆದು ಬೆಳೆಸಿದಂತ ತರಕಾರಿಗಳಲ್ಲಿ ಕ್ಲೇದತ್ವ ಜಾಸ್ತಿ ಇರ್ತು. ಸೊ ಆದ್ರಿಂದ ಅದನ್ನ ಉಪಯೋಗಿಸೋದು ಅಷ್ಟು ಒಳ್ಳೇದಲ್ಲ ಆಕ್ಚುಲಿ. ಬಟ್ ನಾವೀಗೆಲ್ಲ ಉಪಯೋಗಿಸ್ತಾ ಇರೋದೇ ಎಲ್ಲರೂ ಹಿಂಗೆ ನೀರ್ ಹಾಕಿ ಬೆಳೆಸಿರೋ ಅಂತ ತರಕಾರಿನೇ. ಏನು ಮಾಡಲ್ ಸಾಧ್ಯ ಇಲ್ಲ, ಅದು ಉಪಯೋಗಿಸ್ಲೇಬೇಕು, ಅನಿವಾರ್ಯ. ಅದನ್ನ ಹೇಗ್ ಉಪಯೋಗಿಸೋದು ಅಂತ ಆಯುರ್ವೇದ ಹೇಳ್ತು ಅಂದ್ರೆ, ತರಕಾರಿನ ನಾವು ತಂದು ಫ್ರೆಶ್ ಆಗಿ ತಗೊಂಡು ಅದನ್ನ ಹೆಚ್ಚಿ ನಂತರ ಯಾವ್ದ್ಯಾವ್ದ್ ಸಿಪ್ಪೆ ಸಹಿತ ತಿನ್ನಕ್ ಸಾಧ್ಯನೋ ಅದನ್ನ ಸಿಪ್ಪೆ ಸಹಿತ ತಿನ್ನಿ. ಸಿಪ್ಪೆ ಸಹಿತ ತಿನ್ನಕ್ ಸಾಧ್ಯ ಇಲ್ಲದೆ ಇರೋದನ್ನ ಸಿಪ್ಪೆ ತೆಗೆದು ಹೆಚ್ಚಿ ಸ್ವಲ್ಪ ನೀರು, ಚೂರು ಉಪ್ಪು, ಅರಿಶಿನ ಹಾಕಿ ಬೇಯಿಸಿ ಆ ನಂತರ ನೀರನ್ ಬಸ್ದು ನಂತರ ಒಂದ್ ಸ್ವಲ್ಪ ಜಿಡ್ಡಿನ ಜೊತೆಗೆ, ಅಂದ್ರೆ ಈ ಒಗ್ಗರಣೆ ಹಾಕೋ ಅಥವಾ ಸ್ವಲ್ಪ ತುಪ್ಪ ಏನಾರು ಹಾಕೊಂಡು ಈ ತರ ಜಿಡ್ಡಿನ ಜೊತೆಗೆ ತಿನ್ನಿ ಅಂತ ಆಯುರ್ವೇದ ಸಜೆಸ್ಟ್ ಮಾಡ್ತು. ಇದು ಮಾಡೋದ್ರಿಂದ ಈಗ ನಾನ್ ಅಕ್ಕಿಗೆ ಹೇಳ್ದಂತೆನೆ ಅದು ಬೇಯ್ತಾ ಇರಕ್ಕಾದ್ರೆ ಕೆಲವೊಂದ್ ವಿಟಮಿನ್ಸ್ ಎಲ್ಲ ಒಳಗಡೆನು ಸೇರ್ಕೊಂಡಿರ್ತು. ಹಂಗಾಗಿ ವಿಟಮಿನ್ಸ್ ನಾಶ ಆಗ್ತಿಲ್ಲ. ಆದ್ರೆ ಈ ಪೆಸ್ಟಿಸೈಡ್ ರೆಸಿಡ್ಯೂಸ್ ಏನಿರ್ತು, ಅಂದ್ರೆ ಈಗ ತುಂಬಾ ಕೆಮಿಕಲ್ ಎಲ್ಲ ಹಾಕಿ ಬೆಳೆಯುವಂತದ್ದು ನಮ್ ಭೂಮಿಯಲ್ಲೇ ಈಗ ಕೆಮಿಕಲ್ ಸೇರ್ ಹೋಯ್ತು ಅಂದ್ರೂ ತಪ್ಪಾಗ್ತಿಲ್ಲ. ಸೊ ಈ ತರ ಕೆಮಿಕಲ್ ಹಾಕಿ ಬೆಳೆಯುವಂತದ್ದು ಆ ಪೆಸ್ಟಿಸೈಡ್ ರೆಸಿಡ್ಯೂಸ್ ಏನು ತರಕಾರಿಲಿರ್ತು, ಈ ಬಸಿಯೋದ್ರಿಂದ ಅದು ಕಡಿಮೆ ಆಗ್ತು. ಮತ್ತೆ ನಮ್ಗ್ ಬೇಕಾಗುವಂತ ಫೈಬರ್ಸ್ ಆಗ್ಲಕ್ಕೂ ವಿಟಮಿನ್ಸ್ ಆಗಿರ್ಲಕ್ಕೂ ಅದು ಸಿಕ್ತು ನಮ್ಗೆ. ಅದ್ರಿಂದ ಈ ರೀತಿಯಾಗಿ ತರಕಾರಿನ ಬಳಸೋದೇ ಒಳ್ಳೇದು. ಆ ಪೆಸ್ಟಿಸೈಡ್ಸ್ ಎಲ್ಲ ಹೊಟ್ಟೆಗೆ ತಿನ್ನೋದ್ಕಿಂತ ಈ ರೀತಿಯಾಗಿ ಬಳಸಿ. ಇನ್ನು ಹಳ್ಳಿ ಕಡೆ ತಾವೇ ಬೆಳ್ಕೊಂಡಿರೋದಾದ್ರೆ, ಮನೆಯಲ್ಲೇ ಬೆಳ್ಕೊಂಡಿರೋದಾದ್ರೆ ನೀವು ನೀರೆಲ್ಲ ಬಸಿದೆ ಹಂಗೆ ಪಲ್ಯ ಮಾಡ್ಕೊಂಡು ತಿನ್ನಕ್ ಅಡ್ಡಿಲ್ಲ. ಮತ್ತೆ ನಾನು ನೋಡ್ದಂತೆ ಈ ಹಸಿ ತರಕಾರಿ ತಿನ್ನೋದು ತುಂಬಾ, ಕೋಸಂಬರಿಗಳನ್ನ ತಿನ್ನೋದು ಇದು ತುಂಬಾ ಪ್ರಚಲಿತದಲ್ಲಿತ್ತು. ಸೊ ಕೆಲವು ಕಡೆ ಈಗ
ಅಗ್ನಿ ತುಂಬಾ ಚೆನ್ನಾಗಿರೋರಲ್ಲಿ, ಮತ್ತೆ ಪಿತ್ತದ ಕಾಲದಲ್ಲಿ ಅಂದ್ರೆ ಮಧ್ಯಾಹ್ನ ಟೈಮು ಸೂರ್ಯ ನೆತ್ತಿ ಮೇಲ್ ಬಂದಾಗ ಅದು ಪಿತ್ತದ ಕಾಲ. ಆಕ್ಚುಲಿ 10 ಗಂಟೆಯಿಂದ 2 ಗಂಟೆ ಸಮಯ, ಬೆಳಗ್ಗೆ 10 ಗಂಟೆಯಿಂದ 2 ಗಂಟೆ ಸಮಯ ನಾವ್ ಅದನ್ನ ಪಿತ್ತದ ಕಾಲ ಅಂತ ಹೇಳಲು ಅಡ್ಡಿಲ್ಲ. ಸೊ ಈ ಪಿತ್ತದ ಕಾಲದಲ್ಲಿ ನಾವು ಹಸಿ ತರಕಾರಿ ತಿಂದ್ರೆ ಅದು ತೊಂದ್ರೆ ಇಲ್ಲ. ಆದ್ರೆ ರಾತ್ರಿ ಮಾತ್ರ ಹಸಿ ತರಕಾರಿ ಬೇಡ. ಈ ಬೇಯಿಸಿದಂತ ತರಕಾರಿನೇ ಉತ್ತಮ. ರಾತ್ರಿ ಅದು ಕಫದ ಕಾಲ. ಮತ್ತೆ ನಾವು ಹೆಚ್ಚಿನ ನೀರಿನಂಶ ತಗೊಳ್ಳೋದ್ರಿಂದ ನಮ್ಮ ಶರೀರದಲ್ಲಿ ಕ್ಲೇದತ್ವ ಜಾಸ್ತಿ ಆಗ್ತು. ಆದ್ರಿಂದ ರಾತ್ರಿ ಟೈಮು ನಾವು ಬೇಯಿಸಿದ ತರಕಾರಿನ ತಗೊಳ್ಳೋದೇ ಒಳ್ಳೇದು. ಮಧ್ಯಾಹ್ನ ನಾವು ಕೋಸಂಬರಿ ಇದನ್ನೆಲ್ಲ ಬಳಸಲೇ ಅಡ್ಡಿಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲದೂ ಹಿತಮಿತವಾಗಿ ಆಹಾರವನ್ನು ತಗೊಂಡಾಗ ಅದು ಸಂತುಲಿತ ಆಹಾರವಾಗಿ ನಮ್ಗೆ ಪರಿಣಮಿಸಿ ನಮ್ಗೆ ಒಳ್ಳೆಯ ಒಂದು ಆರೋಗ್ಯವನ್ನ ಕೊಡ್ತು. ಈಗ ನಿಮ್ಮ ಮನಸ್ಸಲ್ಲಿರೋ ಪ್ರಶ್ನೆಯನ್ನು ಕೇಳ್ತಾ ಬನ್ನಿ. ನಂಗೆ ತಿಳಿದ ಮಟ್ಟಿಗೆ ನಾನು ಉತ್ತರ ಕೊಡ್ತೀನಿ. ನಂಗೆ ತಿಳಿದೇ ಹೋದ್ರೆ ನಾನು ನಿಮ್ಗೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಅಥವಾ ವಾಟ್ಸ್ಆಪ್ ಗ್ರೂಪ್ ಅಲ್ಲೋ ಆನ್ಸರ್ ಮಾಡ್ತೀನಿ. ನಮಸ್ಕಾರ. ಹಾ ನಮಸ್ತೆ. ನಾ ರೇಖಾಳಿ. ಈಗ ದೋಸೆಗೆಲ್ಲವ ಬಾಳೆಕಾಯಿ ಹಲಸಿನಕಾಯಿ ರಾಶಿ ಚಲೋದು ಹೇಳುತ್ತ ಅದು ಬಳಸ್ಲಕ್ಕ ಅಡ್ಡಿಲೆ ಬಾಳೆಕಾಯಿ ಅಡ್ಡಿಲೆ ಬಳಸಲೆ. ಹಾ ರಾಶಿ ಧನ್ಯವಾದ. ಹಾ 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 ಹೌದು ಹೌದು. ಹಾ ಈ ಹಾಲು ಮೊಸರು ಸೇರ್ಸೋದು ಅದು ರೂಢಿಯಲ್ಲಿ ಬೈಂದು ನಮ್ ಹವ್ಯಕ ಸಮಾಜದಲ್ಲಂತೂ ನಾವು ರಾತ್ರಿ ಮೊಸರು ಬಡಿಸ್ತಾ ಹಾಲು ಹಿಡ್ಕೊಂಡ್ ಬಡ್ಸೋದೇ ಅಭ್ಯಾಸ. ಸೊ ಇದು ಒಳ್ಳೇದಲ್ಲ. ಮೊಸರೆ ಒಳ್ಳೇದಲ್ಲ ದಿನ ಉಪಯೋಗಕ್ಕೆ. ಆದಷ್ಟು ಮಜ್ಜಿಗೆ ಉಪಯೋಗಿಸೋದು ಒಳ್ಳೇದು. ಇಲ್ಲ ಈ ಚಿಕ್ಕ ಮಕ್ಕಳಿಗೆ ಕೊಡ್ತಾ ರಾತ್ರಿ ಹೊತ್ತು ಹಾಲು ಅನ್ನನೇ ಒಳ್ಳೇದು. ಅದಕ್ಕೆ ಉಪ್ಪು ಹಾಕದೆ ತಿನ್ಸದೆ ನಾವು ರೂಢಿ ಮಾಡ್ಸಕ್ಕಾಗ್ತು. ಹಾಲು ಉಪ್ಪು ಬೆರೆತ್ರೆ ಅದು ವಿರುದ್ಧ ಆಹಾರ. ಅನೇಕ ರೀತಿಯ ಚರ್ಮದ ಸಮಸ್ಯೆಗಳಿಗೆ ಕಾರಣ ಆಗ್ತು. ಮತ್ತೆ ಮೊಸರು ಹಾಲನ್ನು ಬಳಸೋದು ಕೂಡ ವಿರುದ್ಧ ಆಹಾರ. ಇದು ಕೂಡ ಈ ಆಟೋ ಇಮ್ಯೂನ್ ಸಮಸ್ಯೆ, ಚರ್ಮದ ಸಮಸ್ಯೆಗೆ ಕಾರಣ ಆಗೋದ್ರಿಂದ ಈ ಹುಳಿ ಮತ್ತೆ ಸಿಹಿ ರಸ ಪ್ರಧಾನವಾಗಿರೋದನ್ನ ನಾವು ಒಟ್ಟಿಗೆ ಬಳಸಲಾಗ. ನಮಸ್ತೆ ಮೇಡಮ್. ಹಾ ನಮಸ್ತೆ. ಕೇಳ್ತಾ ಇದ್ದಲ್ಲ? ಹಾ ಕೇಳ್ತಾ ಇತ್ತು. ಹಾ ರಾಜೇಶ್ವರಿ ಕಡೆ ಅಂತ ಹೇಳಿ ಬ್ಯಾಂಗ್ಳೂರಿಂದ. ನಂಗ ಜೋನಿ ಬೆಲ್ಲ ಎಲ್ಲ ಯೂಸ್ ಮಾಡ್ತಿದ್ದ. ಈಗ ಅದು ಬೆಲ್ಲದ್ದು ಫಸ್ಟ್ ಕ್ವಾಲಿಟಿ ಬರ್ತಿದ್ದಲ್ಲ ಜೋನಿ ಬೆಲ್ಲದಿಂದಾನೇ. ಹಾ ಹಾ ಈಗ ಕೇಳ್ತಾ ಇಲ್ಲೇ ನೀವು ಮಾತಾಡ್ತಾ ಇರೋದು. ಅಂದ್ರೆ ನಮ್ ಆಯುರ್ವೇದ ಪ್ರಕಾರ ಜೋನಿ ಬೆಲ್ಲ ಅದು ಜೋನಿ ಆದ್ರೆ ಅದು ಅರ್ಧಂಬರ್ಧ ಬೆಂದಿರೋ ಅಂತದು ಅಂತ ಹೇಳಿ. ಅಂದ್ರೆ ಪೂರ್ತಿ ಪ್ರಮಾಣದ ಪಾಕ ಆಗಿರ್ದೇ ಇರೋದು ಅಂತ ಫಾಣಿತ ಅಂತ ಹೇಳ್ತಾ ಅದಕ್ಕೆ. ಸೊ ಅದನ್ನ ಬಳಕೆ ಮಾಡೋದು ಅಷ್ಟು ಒಳ್ಳೇದಲ್ಲ. ಸ್ವಲ್ಪ ಗಟ್ಟಿ ಮಾಡಿ ಬಳಕೆ ಮಾಡೋದೇ ಒಳ್ಳೇದು. ಅಂದ್ರೆ ಅದ್ರಲ್ಲಿರೋ ಕ್ಲೇದತ್ವ ಎಲ್ಲ ಹೋದ್ಮೇಲೆ ಅದನ್ನ ಬಳಕೆ ಮಾಡೋದ್ ಒಳ್ಳೇದು. ಮತ್ತೆ ಹಳೆ ಬೆಲ್ಲ ಒಳ್ಳೇದು. ಈ ವರ್ಷ ತಗೊಂಡು ಈ ವರ್ಷನೇ ಬೆಲ್ಲ ಉಪಯೋಗಿಸೋದ್ಕಿಂತ ಕಾಫಿ ಟೀಗೆಲ್ಲ ಹುಳಿ ಬಂದು ಹೋಗ್ತಲ್ಲ, ಹಂಗಾಗಿ ಹಾ ಅದಕ್ಕೆ ಈಗ ಬೆಲ್ಲ ಸರಿಯಾಗಿ ಅದು ಗಟ್ಟಿ ಆದ್ರೆ ಪಾಕ ಆದ್ರೆ ಹುಳಿ ಬರ್ತಿಲ್ಲ. ಈಗ ಚೆನ್ನಾಗಿ ತಯಾರಾದ ಬೆಲ್ಲ ನೀವು ಮುಂದಿನ ವರ್ಷಕ್ಕೂ ಹಂಗೆ ಇರ್ತು ಅದು. ಹಾ ಸೊ ಈ ಹಳೆ ಬೆಲ್ಲ ಶರೀರದಲ್ಲಿ ಕಫ ಕ್ಲೇದನ ಹೆಚ್ಚು ಮಾಡ್ತಿಲ್ಲ. ಆದ್ರಿಂದ 1 ವರ್ಷ ಹಳೆ ಬೆಲ್ಲ ಬಳಕೆ ಮಾಡ್ಕೊಳ್ಳೋದು ಒಳ್ಳೇದು. ಈಗ ತಗೊಂಡು ಈಗ ಆಲೆ ಮನೇಲಿ ಹೊಸ ಬೆಲ್ಲ ತಗೊಂಡು ಹೊಸ ಬೆಲ್ಲನೇ ಬಳಕೆ ಮಾಡೋದ್ಕಿಂತ ಸ್ವಲ್ಪ ಹಳೆ ಬೆಲ್ಲ ಬಳಕೆ ಮಾಡೋದು ಒಳ್ಳೇದು. ಮತ್ತೆ ಜೋನಿ ಬೆಲ್ಲದ್ಕಿಂತ ಚೆನ್ನಾಗಿ ಗಟ್ಟಿ ಆದಂತ ಬೆಲ್ಲ ಉಪಯೋಗಿಸೋಂಥದ್ದು ಒಳ್ಳೇದು. ಮತ್ತೆ ಸಾವಯವ ಬೆಲ್ಲ ಅಂತ ಬರ್ತಲ್ಲ ಅದನ್ನ ಯೂಸ್ ಮಾಡ್ಲಕ್ಕಲ್ಲ?
ಹಾ, ಅಡ್ಡಿಲೆ. ಈ ಬೆಲ್ಲದ ಪುಡಿ ಹಾ ಬತ್ತು, ಅದು ಉಪಯೋಗಿಸಲು ಅಡ್ಡಿಲೆ. ಮತ್ತೆ ಹಾ ಹಾ ಅದೇ ಹಾ ಹಾ ದೋನಿಗಿಂತ ಕೆಳಗಡೆ ಗಟ್ಟಿಯಾದ ಭಾಗ ಉಪಯೋಗಿಸೋದು, ಸ್ವಲ್ಪ ಹಳೇದ್ ಮಾಡ್ಕೊಂಡು ಉಪಯೋಗಿಸೋದು ಒಳ್ಳೇದು. ಅಂದ್ರೆ ಈಗ ಶುಗರ್ ಇರೋ ಉಪಯೋಗಿಸ್ಲಾಗ ಅಂತ ಹೇಳ್ತೀವಲ್ಲ, ಹಂಗಾಗಿ ಇಲ್ಲ, ನಾನು ಮತ್ತೆ ಕೇಳ್ತಾ ಇದ್ದಿ. ಹಾ ಶುಗರ್ ಪೇಷಂಟ್ಸಿಗೆ ಬೆಲ್ಲ ಸಕ್ಕರೆ ಎರಡು ಒಂದೇ ಲೆವೆಲ್ಗೆ ಶುಗರ್ನ ಜಾಸ್ತಿ ಮಾಡ್ತು. ಈ ಶುಗರ್ ಹಾ ಹಾ ಪೇಷಂಟ್ಸ್ ಹಾ ಬೆಲ್ಲ ಉಪಯೋಗಿಸಿ ರಡ್ಡಿಲ್ಲ ಅಂತ ಹೇಳೋದೇನು ಇಲ್ಲ. ಅವ್ರಿಗೆ ಎರಡು ಒಂದೇ. ಬೆಲ್ಲದಲ್ಲಿ ಒಳ್ಳೇದ್ ಏನಿರ್ತು ಅಂದ್ರೆ ಎಲ್ಲಾ ಈ ಕಬ್ಬಿಣದಂಶ ಈ ತರದ್ದು ಒಳ್ಳೆ ಗುಣಗಳು ಏನಿರ್ತು ಅದರಲ್ಲಿ ಇಂಟ್ಯಾಕ್ಟ್ ಆಗಿರ್ತು. ಆದ್ರೆ ಸಕ್ಕರೆಯಲ್ಲಿ ಅದೆಲ್ಲ ಬ್ಲೀಚ್ ಆಗಿರ್ತು. ಅದು ಒಂದೇ ಬೆನಿಫಿಟ್. ಆದ್ರೆ ಡಯಾಬಿಟಿಕ್ ಸಂಬಂಧಪಟ್ಟಂತೆ ಅವ್ರಿಗೆ ಬೆಲ್ಲ ಸಕ್ಕರೆ ಎರಡು ಒಂದೇ ರೀತಿಯಲ್ಲಿ ಶುಗರ್ನ ಹೆಚ್ಚು ಮಾಡ್ತು. ಆದ್ರಿಂದ ಅವ್ರಿಗೆ ಎರಡು ನಿಷಿದ್ಧನೆ. ಆದ್ರೆ ಅವರು ಈ ಹಳ್ಳಿಲಿ ಸಾಗಣೆ ಮಾಡಿ ತೆಗೆದಂತ ಜೇನುತುಪ್ಪವನ್ನ ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸಲು ಅಡ್ಡಿಲೆ. ಅಂದ್ರೆ ಅದು ಕಾಡಲ್ಲಿ ತಯಾರಾದ ಜೇನುತುಪ್ಪ ಆಗಕ್ಕಾಗ್ತು. ಅಂದ್ರೆ ಈಗ ನಾ ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಈ ಜೇನ್ ಪೆಟ್ಟಿಗೆ ಪಕ್ಕಕ್ಕೆ ಈಗ ಸಕ್ಕರೆ ಪಾಕ ಮಾಡಿ ಇಡ್ತ್ಬೇಡ ಇವಾಗ. ಅದಲ್ಲೇ ತಗೊಂಡು ಅದೇ ಮಕರಂದ ಅದಕ್ಕೆ ಅದನ್ನೇ ತಗೊಂಡು ಇದು ಜೇನುತುಪ್ಪವನ್ನ ಪ್ರೊಡ್ಯೂಸ್ ಮಾಡ್ತಾಳ. ಹಂಗ್ ಮಾಡಿರೋ ಅಂತದ್ದು, ಅಥವಾ ಈ ಹೀಟ್ ಪ್ರೋಸೆಸ್ ಅಲ್ಲಿ ಅದನ್ನ ಪ್ರೋಸೆಸ್ ಮಾಡಿರುವಂತದ್ದು, ಬಿಸಿ ಮಾಡಿ ಪ್ರೋಸೆಸ್ ಮಾಡ್ತಬೇಡ ಈಗ ಜಾಸ್ತಿ ದಿನ ಇಡೋದಕ್ಕೋಸ್ಕರ. ಸೊ ಅಂತ ಜೇನುತುಪ್ಪ ಎಲ್ಲ ಶುಗರ್ನವರಿಗೂ ಒಳ್ಳೇದಲ್ಲ. ಈ ಕಾಡಲ್ಲಿ ಕಾಡಿನ ಒಂದು ಮರ ಗಿಡಗಳಿಂದ ಅದು ಮಕರಂದ ಸಂಗ್ರಹ ಮಾಡ್ಕೊಂಡು ನ್ಯಾಚುರಲ್ ಪ್ರೋಸೆಸ್ ಅಲ್ಲಿ ಜೇನನ್ನ ಉತ್ಪತ್ತಿ ಅಂತದ್ ನಮ್ಗ್ ಸಿಕ್ಕ್ರೆ, ಈ ಹಳ್ಳಿ ಕಡೆ ಸಿಕ್ತು, ಈಗ್ಲೂ ಕೂಡ ಸಿಕ್ತು, ನಾವು ಎಲ್ಲ ಊರಿಂದ ತಗೊಂಬಂದಾಕ್ತು. ಅಂತ ಜೇನುತುಪ್ಪ ಶುಗರ್ ಇರೋ ಪೇಷಂಟ್ಸ್ ದಿನಕ್ಕೆ 1-2 ಚಮಚ ಅಂದ್ರೆ 10 ಗ್ರಾಮ್ ಆಗುವಷ್ಟು ಬಳಕೆ ಮಾಡಲು ಅಡ್ಡಿಲ್ಲ. ನೀರಿಗೆ ಹಾಕೊಂಡ್ ಕುಡಿಲಕ್ಕೋ ಅಥವಾ ದೋಸೆ ಇತ್ಯಾದಿಗಳಿಗೆ ಅದನ್ನ ಬಳಸಿದ್ರೆ ತೊಂದ್ರೆ ಇಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಹಾ 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 ಇದು ಏನು ಅಂದ್ರೆ ಈಗ ನಮ್ ಮೈಂಡ್ ಸೆಟ್ಟೇ ಚೇಂಜ್ ಮಾಡ್ಕೊಳ್ಳೋ ನಾವು. ಅಂದ್ರೆ ಆ ಈಗ ಕೆಟ್ಟದ್ ಯಾವ್ದೋ ಅದನ್ನ ಮನೆಗ್ ತರೋದನ್ನ ನಾವು ಆದಷ್ಟು ಅವಾಯ್ಡ್ ಮಾಡೋದೇ ಒಳ್ಳೇದು. ಮತ್ತೆ ಈಗ ನಮ್ಮಲ್ಲಿ ಒಂದ್ ಟ್ರೆಂಡ್ ಈ ಬೇಕರಿ ಐಟಮ್ಸ್ ಎಲ್ಲ ತರೋದು, ಮನೆಗ್ ಬಂದವ್ರಿಗೆ ನಾವ್ ಅದನ್ನೇ ಕೊಡೋದು, ಇದೆಲ್ಲ ಒಂದು ಈಗ ಹೊಸ ಪಿಡುಗು, ನಮ್ಮ ಆರೋಗ್ಯಕ್ಕೆ ಮಾರಕವಾದಂತ ಪಿಡುಗು. ಇದನ್ನ ನಾವೆಲ್ಲ ತ್ಯಜಿಸ್ತಾ ಬರೋದೇ ಒಳ್ಳೇದು. ಈಗ ಯಾರು ಮನೆಗ್ ಬಂದ್ರೆ ನಾವು ದ್ರಾಕ್ಷಿ, ಗೋಡಂಬಿ ಈ ತರದ್ದು, ಅಥವಾ ಕಡ್ಲೆಕಾಯಿ ಬೀಜ ನೀರಲ್ಲಿ ನೆನ್ಸಿಟ್ಟಿರೋದು, ಈ ತರದ್ದನ್ನ ಕೊಡೋದು. ಮತ್ತೆ ಆದಷ್ಟು ಕಷಾಯ, ನಮ್ಮ ಏನು ಹವ್ಯಕ ರೀತಿ ಏನಿದ್ದು ಈ ತರದ್ ಕೊಡೋದು, ಹಣ್ಣುಗಳನ್ನ ಕೊಡೋದು ನಮ್ಮ ಹತ್ರ ಇರೋದು, ಈ ತರದ್ದು ಆದಷ್ಟು ನಮ್ ಮಕ್ಳಿಗೂ ನಾವು ಅಭ್ಯಾಸ ಮಾಡ್ಸಲಾಗ ಈ ಮೈದಾ ಹಿಟ್ಟು, ತುಂಬಾ ಟೆಂಪರೇಚರ್ ಅಲ್ಲಿ ಮಾಡುವಂತ ಬಿಸ್ಕಿಟು, ಬ್ರೆಡ್ಗಳು, ಅದರಲ್ಲಿ ಅದು ಡಮ್ಮಿ ಕ್ಯಾಲೋರೀಸ್ ನ ಕೊಡ್ತು. ಅಂದ್ರೆ ಬರೀ ಇದನ್ನ ಏನ್ ಹೇಳಕ್ಕಾಗ್ತು, ನಿಮ್ ಎನರ್ಜಿ ಕೊಡ್ತು ಹೊರತು ಪೋಷಕಾಂಶಗಳು ಟೋಟಲಿ ನಿಲ್ಲ. ಅದ್ರಲ್ಲಿ ಯಾವುದೇ ಪೋಷಕಾಂಶ ರಹಿತವಾಗಿ ಬರೀ ಕ್ಯಾಲೋರಿಯನ್ನ ಕೊಟ್ಟು ನಮ್ಮನ್ನ ದಪ್ಪವಾಗುವಂತೆ, ನಮ್ಮ ಶರೀರ ದಪ್ಪವಾಗುವಂತೆ ಮಾಡ್ತು. ಸೊ ಅದರಿಂದ ನಾವು ಆದಷ್ಟು ಇದನ್ನ ಮನೆಗ್ ತರೋದು, ತಿನ್ನೋದು, ಅಥವಾ ನಮ್ಮ ಮಕ್ಳುಗಳು ಹೊರಗಡೆ ಹೋಗಿ ತಿನ್ನೋದು, ಅದಕ್ ಆ ರುಚಿಗೆ ಎಲ್ಲರೂ ಮಾರು ಹೋಗದಂತೆ ಆಗೋಯ್ತು ಈಗ. ಅದನ್ನ ನಾವು ಜನರನ್ನ ಎಜುಕೇಟ್ ಮಾಡಿ ಕಡಿಮೆ ಮಾಡಕ್ಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ನಮ್ಮ ಆಸ್ಪತ್ರೆಗೆ ಬರೋರಿಗೆ ನಾವು ಫಸ್ಟ್ ಬರೀ ಮೆಡಿಸಿನ್ ಬರೆದು ಕೊಡೋದಕ್ಕಿಂತ ನಾನು ಈ ಆಹಾರದ ಬಗ್ಗೆ ತಿಳಿಸಿ ಹೇಳೋದೇ ಜಾಸ್ತಿ.
ಸೊ ಇದನ್ನ ನಾವು ಮಾಡ್ತಾ ಹೋದಾಗ ಅಟ್ಲೀಸ್ಟ್ ಕೆಲವರಾದ್ರೂ 100ರಲ್ಲಿ ಒಂದು 10 ಜನ ಆದ್ರೂ ತಿಳ್ಕೊಂಡು ಅವ್ರ ಸುತ್ತಮುತ್ತಲಿನ ಜನರಿಗೆ ಹೇಳಿದಾಗ ನಮ್ ಅಷ್ಟೇ ಸಮಾಜ ಸುಧಾರಣೆ ಆಗ್ತು. ಇದನ್ನ ನಾವ್ ಎಲ್ಲರೂ ಮಾಡಕ್ಕಾಗ್ತು. ಸೊ ಮತ್ತೆ ಕಲರಿಂಗ್ ಏಜೆಂಟ್ಸ್ ಫ್ಲೇವರಿಂಗ್ ಏಜೆಂಟ್ಸ್ ಇದನ್ನ ಸಿಕ್ಕಾಪಟ್ಟೆ ಬಳಸ್ತಾ, ಅಂದ್ರೆ ಮಕ್ಕಳು ಇದನ್ನ ತಿಂದು ಎಡಿಕ್ಟ್ ಆಗ್ಲಿ ಅಂತ, ನೆಕ್ಸ್ಟ್ ಟೈಮು ಅವ್ರಿಗೆ ಮತ್ತೆ ಅದನ್ನೇ ತಿನ್ನೋ ಆಸೆ ಹುಟ್ಲಿ ಅಂತ. ಸೊ ಇದು ಅನೇಕ ಕಲರಿಂಗ್ ಪ್ರಾಡಕ್ಟ್ಸ್ ಇವತ್ತು ಕ್ಯಾನ್ಸರ್ ಕಾಸ್ ಮಾಡುವಂತ ಏಜೆಂಟ್ಸ್ ಆಯ್ತು. ಮತ್ತೆ ಮಕ್ಕಳಲ್ಲಿ ನಾ ಹೇಳದ್ನಲ್ಲೇ ನಿಮ್ಗೆ ಈ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ, ಅಂದ್ರೆ ನಮ್ಮ ಶರೀರದ ವಿರುದ್ಧವಾಗಿ ಕೆಲಸ ಮಾಡುವಂತ ಕೆಲವು ಕೆಮಿಕಲ್ಸ್ ನಮ್ಮ ಶರೀರದಲ್ಲೇ ಉತ್ಪತ್ತಿ ಆಗುವಂತದ್ದು, ಅದು ರೋಗಗಳನ್ನ ತಂದುವಡ್ತು. ಅದಕ್ಕೆ ನಾವು ಆಟೋ ಇಮ್ಯೂನ್ ಪ್ರಕ್ರಿಯೆ ಅಂತ ಹೇಳ್ತು. ಸೊ ಇದೆಲ್ಲದಕ್ಕೂ ಈ ಬೇಕರಿ ತಿಂಡಿಗಳು ಕಾರಣ. ಇದನ್ನ ನಾವು ನಮ್ಮ ಮೈಂಡ್ ಸೆಟ್ ಅನ್ನ ಬದಲಾವಣೆ ಮಾಡ್ತಾ ನಾವು ಅದರಿಂದ ಹೊರಗ್ ಬರಕಾಗ್ತು. ಮತ್ತೆ ಮನೇಲಿ ಮಾಡಿದಂತ ಆರೋಗ್ಯಕರ ತಿಂಡಿಗಳು, ಈಗ ನಾವು ಅವಲಕ್ಕಿ ಒಗ್ಗರಣೆ ಹಾಕಿ ಇಟ್ಕೊಳ್ಳೋದು, ಮಂಡಕ್ಕಿ ಅದಕ್ ಒಗ್ಗರಣೆ ಹಾಕಿ ಇಟ್ಕೊಳ್ಳೋದು, ಈ ತರದ್ದು ಆರೋಗ್ಯಕರವಾದ ತಿಂಡಿಗಳನ್ನ ಮಕ್ಳಿಗೆ ನಾವು ಪರಿಚಯ ಮಾಡಿಸಿದ್ರೆ ಒಳ್ಳೇದು. ಸಂಜೆ ಶಾಲೆಯಿಂದ ಬಂದ್ಮೇಲೆ ಈ ಅವಲಕ್ಕಿ ಕಾಯಿ ಬೆಲ್ಲ ಕೊಡುವಂತದ್ದು, ಹಿಂಗೆ ಹೆಲ್ದಿ ಏನು ತಿಂಡಿಗಳು ಅದನ್ನ ನಾವು ಮಕ್ಕಳಿಗೆ ರೂಢಿ ಮಾಡ್ಸಕ್ಕಾಗ್ತು. ಅದು ಬೇಕರಿ ಯಾಕೆ ಕೆಟ್ಟದು, ಚಾಕ್ಲೇಟು ಬಿಸ್ಕಿಟ್ ಆಗಿಕ್ಕು ಬ್ರೆಡ್ ಇದೆಲ್ಲ ಯಾಕೆ ಕೆಟ್ಟದು ಅನ್ನೋದನ್ನ ನಾವು ಪದೇ ಪದೇ ತಿಳಿಸಿ ಹೇಳಿದಾಗ ಇವತ್ತಲ್ದಿರ್ ನಾಳೆ ಆದ್ರೂ ಮಕ್ಕಳು ತಿಳ್ಕೊಳ್ತಾ ಹೋಗ್ತಾ ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಗಿ ಹೆಲ್ತಿ ಸಮಾಜ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಆಗ್ತದೆ. ಹೌದು ಹೌದು, ಎಲ್ಲಾ ಮೈದಾ ಹಿಟ್ಟಿಂದ ಮಾಡುವಂತದ್ದು ಜಂಕ್ ಫುಡ್ ಅಲ್ಲೇ ಬರ್ತು. ಅಂದ್ರೆ ಜಂಕ್ ಫುಡ್ ಅಂದ್ರೆ ಬೇರೆ ಈ ಬರೀ ಕ್ಯಾಲೋರಿ ಒಂದೇ ಕೊಡೋ ಅಂತದ್ದು, ಅಂದ್ರೆ ಶಕ್ತಿ ಒಂದೇ ಕೊಡ್ತು, ಬಟ್ ಬಿಟ್ರೆ ನ್ಯೂಟ್ರಿಷನ್ ಏನೂ ಇರ್ತಿಲ್ಲ ಅದ್ರಲ್ಲಿ. ಈಗ ಯಾವ್ದೇ ವಿಟಮಿನ್ಸು ಮಿನರಲ್ಸು ಯಾವ್ದು ಇರದೆ ಬರೀ ಕ್ಯಾಲೋರಿ ಒಂದೇ ಕೊಡೋ ಅಂತದ್ದು ಜಂಕ್ ಫುಡ್. ಇದರಿಂದ ನಮ್ ಸ್ಥೂಲಕಾಯ ಹೆಚ್ಚಾಗ್ತಾ ಹೋಗ್ತು, ಆದ್ರೆ ಸರ್ವತೋಮುಖ ಬೆಳವಣಿಗೆಗೆ ಬೇಕಾದಂತ ವಿಟಮಿನ್ಸ್ ಮಿನರಲ್ಸ್ ಕೊರತೆ ಇರ್ತು. ಅಂತ ಆಹಾರವನ್ನ ನಾವು ತಗೊಳ್ಳಲಾಗ. ಹೌದು, ನಂಗೊಂದಿತ್ತು. ನೀವು ಹೆಸರುಬೇಳೆ ಗ್ಯಾಸ್ ಆಯ್ತು ಅಂದ್ರಲ್ಲ, ಅದಕ್ಕೆ ಕೇಳೋಳ ಇತ್ತು ಮತ್ತೆಂತ. ಹೆಸರುಬೇಳೆ ಹೌದು, ಅದು ಗ್ಯಾಸ್ ಆಗ್ತು ಅಂದ್ರೆ ಈಗ ಎಲ್ಲರಿಗೂ ಅಲ್ಲ, ಕೆಲವರಿಗೆ. ನನ್ನ ಹತ್ರ ನಾನ್ ನೋಡ್ದಂತೆ ನನ್ನ ಹತ್ರ ಬರೋ ಪೇಷಂಟ್ಸು ಈ ಹೆಸರು ಬೇಳೆ ನಿತ್ಯ ಉಪಯೋಗಿಸಿ ಅಂತ ಹೇಳಿದಾಗ ನಮ್ಗ್ ಇದನ್ನ ಮಧ್ಯಾಹ್ನ ಊಟದಲ್ಲಿ ತಿಂದ್ರೆ ಸಂಜೆ ಹೊತ್ತಿಗೆ ಸ್ವಲ್ಪ ಗ್ಯಾಸ್ ಆಗ್ತು ಅಂತ ಹೇಳ್ತಾ. ಅಂದ್ರೆ ಇದು ಸ್ವಲ್ಪ ಲಘು ಇದು, ಮತ್ತೆ ರೂಕ್ಷ ಕೂಡ, ಅಂದ್ರೆ ಸ್ವಲ್ಪ ಡ್ರೈ ಮಾಡುವಂತದ್ದು. ಸೊ ಅದ್ರಿಂದ ಸ್ವಲ್ಪ ತುಪ್ಪವನ್ನ ಸೇರ್ಸಿ ಊಟ ಮಾಡಿ, ತುಪ್ಪ ಬಡಿಸ್ಕೊಳ್ಳಿ. ಈಗ ಹಿಂದಿನ ಕಾಲದಲ್ಲಿ ನಾವ್ ಎಣ್ಣೆ ತುಪ್ಪ ಹೆಂಗೆ ಮೇಲ್ ಬಡಿಸ್ಕೊಂಡ್ ತಿಂದಾಗ್ತಿತ್ತು, ಆ ಒಂದು ಕ್ರಮ ನಿಜ ಒಳ್ಳೇದದು. ನೀವು ಬಿಸಿ ಆಹಾರಕ್ಕೆ ತುಪ್ಪ ಬಡಿಸ್ಕೊಂಡು ಹೆಸರು ಬೇಳೆದ್ ಮಾಡ್ಕೊಂಡು ತಿನ್ನಿ. ಆದ್ರೂ ನಿಮ್ಗೆ ವಾಯು ಆಗ್ತು, ಹೊಟ್ಟೆ ಉಬ್ಬರ್ಸ್ತು ಅಂತ ಹೇಳಿದ್ರೆ ಆಗ ನೀವು ತೊಗರಿ ಬೇಳೆನ್ ಬಳಸಿ, ಅಥವಾ ನಿಮ್ಗೆ ಯಾವ್ದು ನಿಮ್ ಶರೀರಕ್ಕೆ ಯಾವ್ದು ಆಗ್ಬರ್ತು ಅದನ್ನ ಬೆಳೆಸಿ. ಪ್ರತಿಯೊಬ್ಬರ ಪ್ರಕೃತಿನೂ ಬೇರೆ ಬೇರೆನೆ. ಈಗ ನಾನು ಜನರಲ್ ಆಗಿ ನೀವ್ ಹಂಗಾರ ಇಂತಾದೇ ಬಳಸಿ ಅಂತ ಹಿಂಗ್ ಸಿದ್ಧ ಇದು ಏನು ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಅಲ್ಲ. ಪ್ರತಿಯೊಬ್ರು ಶರೀರಕ್ಕೂ ತಕ್ಕಂತೆ ನಮ್ಗೆ ಯಾವ್ದ್ ಸೂಟ್ ಆಗ್ತು ಅಂತ ನಾವು ಗಮನಿಸ್ಕೊಂಡು ನಾವು ಅಂತ ಆಹಾರನ ತಗೊಳ್ತಾ ಹೋಗೋದ್ರಿಂದ ನಾವು ಕಾಯಿಲೆಯಿಂದ ದೂರ ಇರೋದಕ್ಕೆ ತುಂಬಾ ಅನುಕೂಲ. ಎಲ್ಲರಿಗೂ ಹೆಸರು ಬೇಳೆ ಆಗ್ತೋಳ ಅಲ್ಲ ಹೇಳಿ ನೀವ್ ಹೇಳುದು? ಎಲ್ಲರಿಗೂ ಹೆಸರು ಬೇಳೆ ಅಡ್ಡಿಲ್ಲ, ಮಾಡ್ ನೋಡಿ. ಅದು ನಿಮ್ಗೆ ಆಗ್ತಿಲ್ಲ ಹೇಳಾದ ಪಕ್ಷದಲ್ಲಿ ಅದ್ ನೆಕ್ಸ್ಟ್ ಬೇರೆ ಬೇಳೆ ಯಾವ್ದು ಅಡ್ಡಿಲ್ಲ ಅದನ್ನ ಉಪಯೋಗಿಸ್ತಾ ಬನ್ನಿ. ಅಡ್ಡಿಲ್ಲ ಅಡ್ಡಿಲ್ಲ, ಧನ್ಯವಾದ ತಿಳಿಸಿದ್ದಕ್ಕೆ. ಫಸ್ಟ್ ಸ್ಥಾನ ಹೆಸರು ಬೇಳೆಗೆ ಹೇಳಿ. ನಮಸ್ತೆ ನಮಸ್ತೆ. ನಮಸ್ತೆ. ಈ ಶುಗರ್ ಇದ್ದವಕ್ಕೆ ಶುಗರ್ ಫ್ರೀ ಪೌಡರ್ ಬರ್ತಲ್ಲಿ, ಅದ್ರ ಬಳಸ್ರೆ ಇದು ಹಂಗೆ ಅಲ್ದ ಹೆಂಗೆ ಅದು? ಇಲ್ಲೇ ಆ ಶುಗರ್ ಫ್ರೀ ಪೌಡರ್ ನಾವು ಸಕ್ಕರೆ ಬೆಲ್ಲ ಅವಾಯ್ಡ್ ಮಾಡೋದೇ ಒಳ್ಳೇದು. ಈ ಏನದು ಶುಗರ್ ಫ್ರೀ ಪೌಡರ್ ಎಲ್ಲದು ಕೆಮಿಕಲ್ಲೇ. ಅದು
ನಮ್ ಪ್ಯಾಂಕ್ರಿಯಾಸಿಗೆ ಒಳ್ಳೇದಲ್ದೇ ಅಲ್ಲ, ಮೇದೋಜೀರಕ ಗ್ರಂಥಿಗೆ ಹಾನಿಕಾರಕ. ಅದಕ್ಕೆ ಈ ಆರ್ಟಿಫಿಷಿಯಲ್ ಶುಗರ್ನ ನಾವು ಬಳಸೋದು ಒಳ್ಳೇದಲ್ದೇ ಅಲ್ಲ, ಬಳಸಲಾಗ ಅದನ್ನ. ನಾವು ಸಕ್ಕರೆ ಅಂಶ ಡಯಾಬಿಟಿಸ್ನೇ ಕಂಟ್ರೋಲ್ ಅಲ್ಲಿ ಇಟ್ಕೊಳಕ್ಕಾಗ್ತು. ನಮ್ಮ ಆಹಾರನ ಸರಿಯಾಗಿ ತಗೊಂಡು, ಅಂದ್ರೆ ಡಯಾಬಿಟಿಸ್ ಇದ್ದವರು ಅಥವಾ ಈಗಿನ ಒಂದು 40 ವರ್ಷ ಮೇಲ್ಪಟ್ಟವರು ಧಾನ್ಯಗಳ ಪ್ರಮಾಣವನ್ನ ಸ್ವಲ್ಪ ಕಡಿಮೆ ಮಾಡಿ, ಅಂದ್ರೆ ಈ ಪ್ರಮಾಣ ಫಿಕ್ಸ್ ಆಗೋದು ನಮ್ ಚಟುವಟಿಕೆ ಮೇಲೆ. ನೀವು ಚೆನ್ನಾಗಿ ಕೆಲಸ ಮಾಡೋರಾದ್ರೆ ನೀವು ಧಾನ್ಯನು ಸ್ವಲ್ಪ ಮಟ್ಟಿಗೆ ತಿನ್ನಲಡ್ಡಿಲೆ. ಆದ್ರೆ ಕೆಲ್ಸ ಕಡಿಮೆ ಇದ್ದವ್ರು, ಈಗ ನನ್ ತರ ಕುತ್ಕೊಂಡ್ ಕೆಲಸ ಮಾಡೋದೇ ಜಾಸ್ತಿ ಆಗ್ತು. ನಾವು ಇದಕ್ ನಾವು ಸಿಡೆಂಟ್ರಿ ಲೈಫ್ ಸ್ಟೈಲ್ ಹೇಳಾಕ್ತು. ಸಿಡೆಂಟ್ರಿ ಮತ್ತೆ ಮಾಡರೇಟ್ ಲೈಫ್ ಸ್ಟೈಲ್ ಇದ್ದವರು, ಈ ಪೇಟೆ ಕಡೆ ಜೀವನ ಮಾಡೋರದ್ದೆಲ್ಲ ಸಿಡೆಂಟ್ರಿ ಅಥವಾ ಮಾಡರೇಟ್ ಲೈಫ್ ಸ್ಟೈಲ್. ಈ ಹಳ್ಳಿ ಕಡೆ ಸ್ವಲ್ಪ ಅವ್ರಿಗೆ ಓಡಾಟ ಇರ್ತು. ಮುಚ್ಚ ಕಡೆಯಿಂದ ಹಿತ್ಲ ಕಡೆ ಹಿಂಗ್ ಓಡಾಡೋ ಹೊತ್ತಿಗೆ ಸುಮಾರು ಎನರ್ಜಿ ಖರ್ಚಾಗ್ತು. ಸೊ ಹಂಗಾಗಿ ಆ ತರದವರು ಸ್ವಲ್ಪ ಪ್ರಮಾಣ ಧಾನ್ಯ ಜಾಸ್ತಿ ಉಪಯೋಗಿಸಲು ಅಡ್ಡಿಲ್ಲ. ನಾವೆಲ್ಲ ಧಾನ್ಯಕ್ಕಿಂತ ತರಕಾರಿನೇ ಚೂರ್ ಜಾಸ್ತಿ ಇಟ್ಕೊಳಕ್ಕಾಗ್ತು 40 ವರ್ಷದ ಮೇಲಾದ್ರೆ. ಹೀಗೆ ನಾವು ತರಕಾರಿ ಪ್ರಮಾಣ, ನಾರಿನಂಶನ ಹೆಚ್ಚಿಗೆ ತಗೊಳ್ಳೋದ್ರಿಂದ ಶುಗರ್ ಚೆನ್ನಾಗಿ ಕಂಟ್ರೋಲ್ ಆಗ್ತು. ಮತ್ತೆ ಕೆಲವೊಂದು ಯೋಗಾಸನಗಳು, ಈ ಪಶ್ಚಿಮೋತ್ತಾನಾಸನ, ಅರ್ಧ ಮತ್ಸ್ಯೇಂದ್ರಾಸನ ಮತ್ತೆ ಮಂಡೂಕಾಸನ, ಇದೆಲ್ಲ ಮಾಡೋದ್ರಿಂದ ನಮ್ಗ್ ಶುಗರ್ ಕಂಟ್ರೋಲ್ ಚೆನ್ನಾಗ್ ಸಿಕ್ತು. ಆಗ ಹಬ್ಬ ಹರಿದಿನಗಳಲ್ಲಿ ನಾವು ಸ್ವಲ್ಪ ಪ್ರಮಾಣದ ಬೆಲ್ಲದಿಂದ, ಅಥವಾ ಈಗ ನಾ ಹೇಳಿದ್ನಲ್ಲ ಕಂಡ್ಸಾರಿ ಸಕ್ಕರೆ, ಇದನ್ನ ಸ್ವಲ್ಪ ಪ್ರಮಾಣದಲ್ಲಿ ನಾವು ಹಬ್ಬ ಹರಿದಿನಗಳಲ್ಲಿ ಮಾತ್ರ ಉಪಯೋಗಿಸಲು ಅಡ್ಡಿಲ್ಲ. ದಿನನಿತ್ಯ ಈಗ ಸ್ವೀಟ್ ತಿನ್ನೋದ್ ಏನು ರೂಢಿಲ್ ಬಂತು, ಅದು ಕೆಟ್ಟದು. ಮೊದ್ಲಿನ ತರ ಬರೀ ಹಬ್ಬದ ದಿನ ಮಾತ್ರ ನಾವು ಸಿಹಿ ಮಾಡ್ಕೊಂಡ್ ತಿನ್ನೋದು, ಯಾರೋ ಅಪರೂಪದ ನೆಂಟ್ರು ಬಂದಾಗ ಮಾತ್ರ ಸಿಹಿ ಮಾಡ್ಕೊಂಡ್ ತಿನ್ನೋದು, ಅದು ಅಡ್ಡಿಲ್ಲ. ಮತ್ತೆ ಅದನ್ನ ಅವತ್ತೇ ಖಾಲಿ ಮಾಡ್ಬಿಡತ್ತು. ಈ 3-4 ದಿನ ಇಟ್ಕೊಂಡ್ ದಿನಾ ಸಿಹಿ ತಿನ್ನೋದು ಈಗಿನ ಒಂದು ಇದಕ್ಕೆ ಒಳ್ಳೇದಲ್ಲ. ನಾವು ತೋಟ ಗದ್ದೆಗೆಲ್ಲ ಓಡಾಡ್ಕೊಂಡು ಇಡೀ ದಿನ ಆತರ ಚಟುವಟಿಕೆ ಇದ್ರೆ ಅಡ್ಡಿಲ್ಲ, ಇಲ್ದೆ ಹೋದ್ರೆ ತಿನ್ನಲಾಗ. ಈ ಸಕ್ಕರೆ ಕಾಯಿಲೆ ಇದ್ದವರಿಗೆ ಯಾವ ಲೆವೆಲ್ಗೆ ವ್ಯಾಯಾಮ ಮಾಡಿ ಅಂತ ಹೇಳ್ತು ನಮ್ಮ ಆಯುರ್ವೇದ ಅಂದ್ರೆ, ಬಾವಿ ತೋಡ್ಸೋ ಅಂತ ಕೆಲ್ಸನ ಮಾಡ್ಸಿ ಅವ್ರ ಹತ್ರ, ಆಗ ಶುಗರ್ ಕಂಟ್ರೋಲ್ ಚೆನ್ನಾಗ್ ಬರ್ತು ಅಂತ ಹೇಳ್ತು. ಅಂದ್ರೆ ಆ ಲೆವೆಲ್ಗೆ ನೀವು ವ್ಯಾಯಾಮವನ್ನ ಇಟ್ಕೊಳ್ಳಿ ಅಂತ. ದಿನ ಬಾವಿ ತೋಡು ಅಂತಲ್ಲ, ಅಂದ್ರೆ ಅಷ್ಟು ವ್ಯಾಯಾಮವನ್ನ ನೀವು ಮಾಡಿ ಅಂತ. ಸೊ ಹೀಗೆಲ್ಲ ಮಾಡಿದಾಗ ಶುಗರ್ ಕಡಿಮೆ ಕಂಟ್ರೋಲ್ ಇರ್ತು. ಆಗ ಹಬ್ಬ ಹರಿದಿನಗಳಲ್ಲಿ ಸ್ವಲ್ಪ ಪ್ರಮಾಣದ ಸಿಹಿಯನ್ನು ತಿನ್ನಿ. ಬಿಟ್ರೆ ಈ ಸಕ್ಕರೆ ಬದಲಾಗಿ ಬರುವಂತ ಈಗ ಕೆಮಿಕಲ್ ಶುಗರ್, ಇದು ಆಲ್ಟರ್ನೇಟಿವ್ ಶುಗರ್ ಬದಲು ಬರುವಂತ ಕೆಮಿಕಲ್ಸ್ ಏನಿದ್ದು ಸೂಕ್ರಲೋಸ್ ಅಂತ ಇತ್ಯಾದಿ ಸುಮಾರು ಹೆಸರಲ್ಲಿ ಬರ್ತೋದು, ಅದನ್ನ ಉಪಯೋಗಿಸೋದು ಸರ್ವತಾ ಒಳ್ಳೇದಲ್ಲ. ಅದು ಕೂಡ ಕೆಮಿಕಲ್ಲು ಮತ್ತು ಆರೋಗ್ಯಕ್ಕೆ ಹಾನಿಕಾರಕ. ಅಲ್ಲ, ನನ್ನೊಂದು ಪ್ರಶ್ನೆ ಇದ್ದು, ಉಪ್ಪಿನ ಬಗ್ಗೆ ಯಾವ್ದಾದ್ರು ಹೇಳಿ. ಉಪ್ಪು ಈಗೆಲ್ಲ 2-3 ನಮ್ನಿ ಉಪ್ಪೆಲ್ಲ ಬರ್ತಲ್ಲ, ಅಯೋಡೈಡ್ ಉಪ್ಪು, ಸೀ ಸಾಲ್ಟ್, ಯಾವ್ದು ಒಳ್ಳೇದು ಒಂಚೂರು ಹೇಳ್ತೀರಾ? ನಿತ್ಯ ಉಪಯೋಗದಲ್ಲಿ ಸೈಂಧವ ಲವಣ ಬಳಕೆ ಮಾಡಿ ಹೇಳ್ತು. ಅಂದ್ರೆ ಸಮುದ್ರದ ಉಪ್ಪು ಅಡ್ಡಿಲೆ, ಗೋಕರ್ಣ ಉಪ್ಪೆಲ್ಲ ಸಿಕ್ತಲ್ಲ ಅಡ್ಡಿಲೆ. ಆದ್ರೆ ಆಯುರ್ವೇದದಲ್ಲಿ ಹೇಳಿರೋದು ಸೈಂಧವ ಲವಣನೆ. ಸೈಂಧವ ಲವಣ ನಮ್ ಶರೀರದಲ್ಲಿ ನೀರನ್ನ ಕಡಿಮೆ ಹಿಡಿದಿಟ್ಕತ್ತು. ಆವಾಗ ನಮ್ಗೆ ಈ BP ಅಥವಾ ಸ್ಥೂಲಕಾಯತೆ ಇದೆಲ್ಲ ಬರೋ ಸಂಭವ ಕಡಿಮೆ ಇರ್ತು. ಆದ್ರಿಂದ ನಿತ್ಯ ಪ್ರಯೋಗಕ್ಕೆ ಸೈಂಧವ ಲವಣ ಒಳ್ಳೇದು, ಎಲ್ಲರಿಗೂ ಒಳ್ಳೇದು. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಸೈಂಧವ ಲವಣ ಬಳಕೆ ಒಳ್ಳೇದು. ಅದನ್ನೇ ಹೇಳಿದ್ದ. ಥೈರಾಯ್ಡಿಗೂ ಅಡ್ಡಿಲ್ಲ ಅಲ್ದಾ? ಥೈರಾಯ್ಡಿಗೂ ಅಡ್ಡಿಲ್ಲ. ಈಗಿನ ದಿನಗಳಲ್ಲಿ ನಾವು ಉಪ್ಪು ತುಂಬಾ ಜಾಸ್ತಿ ಉಪಯೋಗಿಸ್ತಾ ಇದು. ಉಪ್ಪಿನ ಪ್ರಮಾಣ ಎಷ್ಟು ಅಂದ್ರೆ 2-5 ಗ್ರಾಮ್ ಒಂದ್ ಮನುಷ್ಯಂಗೆ ಒಂದ್ ದಿನಕ್ಕೆ ಅಷ್ಟೇಯ. ಈ ತರಕಾರಿ ಇತ್ಯಾದಿಗಳಲ್ಲೇ ಉಪ್ಪಿನ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಇರ್ತು, ಧಾನ್ಯಗಳಲ್ಲೆಲ್ಲ. ಮತ್ತೆ ಮೇಲುಪ್ಪು ನಾವು ತುಂಬಾ ಬಳಸಲಾಗ. ಈ ಉಪ್ಪಿನ ಥ್ರೆಶ್ ಹೋಲ್ಡ್ ಕಡಿಮೆ ಇಟ್ಕೊಳ್ಳೋದೇ ಒಳ್ಳೇದು. ಅಂದ್ರೆ ಉಪ್ಪನ್ನ ಸ್ವಲ್ಪ ಕಡಿಮೆ ಇಟ್ಕೊಂಡ್ ತಿನ್ನೋದೇ ಆರೋಗ್ಯಕ್ಕೆ ತುಂಬಾ ಹಿತಕರ. ಬಳಸೋದಾದ್ರೆ ಸೈಂಧವ ಲವಣ ನಿತ್ಯ ಪ್ರಯೋಗಕ್ಕೆ ಒಳ್ಳೇದು. ಧನ್ಯವಾದಗಳು. ಹಾ
ಹಾ ಹಾ ಹೌದು. ಹಾ ಇದಕ್ ಪರಿಹಾರ ಈಗ ಫಾರ್ ಎಕ್ಸಾಂಪಲ್ ಈಗ IT ಕಂಪನಿಯವರು ರಾತ್ರಿ ಎಲ್ಲ ಕೆಲಸ ಮಾಡೋದು ಹಿಂಗ್ ಸುಮಾರು ಜನ ಮಾಡ್ತಾ ಇದ್ದ. ಈಗ ರಾತ್ರಿ ಕೆಲಸ ಮಾಡೋದು, ರಾತ್ರಿ ನಿದ್ರೆಗೆಡೋದು, ಅವ್ರ ಆಹಾರ ಕ್ರಮನೇ ಟೈಮಿಂಗ್ಸೇ ಚೇಂಜ್ ಆಗೋಯ್ತು. ಇದು ನಿಜವಾಗ್ಲೂ ತುಂಬಾ ರೀತಿಯ ಕಾಯಿಲೆಗಳನ್ನು ಉಂಟು ಮಾಡ್ತಾ ಇತ್ತು. ಈಗ ನಮ್ಮ ಆಸ್ಪತ್ರೆಯಲ್ಲೇ ತಗೊಂಡ್ರೆ 28ರಿಂದ 40 ವರ್ಷದ ಒಳಗಿನವರಿಗೆ ಈಗ ಸಕ್ಕರೆ ಕಾಯಿಲೆ ಮತ್ತೆ ಹೃದಯ ಸಂಬಂಧಿ ಕಾಯಿಲೆ, ಹೈ ಕೊಲೆಸ್ಟ್ರಾಲ್, ಈ ತರದ್ದೆಲ್ಲ ಅಂದ್ರೆ ಹೈಪರ್ ಲಿಪಿಡೇಮಿಯಾ ಹೇಳಾಗ್ತು, ಮೇದೋ ವಿಕಾರ ಇಂಥದೆಲ್ಲ ಶುರು ಆಗ್ತಾ ಇದ್ದು. ಇದು ನಮ್ಮ ಆಹಾರ ನಿದ್ರೆಯ ಕ್ರಮದ ಬದಲಾವಣೆಯಿಂದನೇ ಬರ್ತಾ ಇತ್ತು. ಇದಕ್ಕೆ ಬೇರೆ ಉತ್ತರ ಇಲ್ಲ. ಅದನ್ನ ನಾವು ಸರಿ ಮಾಡ್ಕೊಳ್ಳೋದೇ ಉತ್ತರ. ಸೊ ಆಹಾರ ಸಮಯದ ಬಗ್ಗೆ ಒಂದ್ ಹೇಳಲೇಬೇಕು ನಾನು. ಈಗ ಬೆಳಗ್ಗೆ ಈಗ ನಾವು ಒಂದು ದಿನವನ್ನ ಆಯುರ್ವೇದದಲ್ಲಿ ಪಿತ್ತದ ಕಾಲ, ವಾತದ ಕಾಲ, ಕಫದ ಕಾಲ ಮತ್ತೆ ಪಿತ್ತದ ಕಾಲ, ಹೀಗೆ 3 ರೀತಿಯ ಕಾಲವನ್ನಾಗಿ ವಿಂಗಡಣೆ ಮಾಡಲಾಗ್ತು. ಸೊ ಈಗ ಬೆಳಗ್ಗೆ ಟೈಮು ಅದು ದಿನದ ಆದಿಯಲ್ಲಿ ಅದು ಕಫದ ಕಾಲ, ನಂತರ ಪಿತ್ತದ ಕಾಲ, ನಂತರ ಸಂಜೆ ಟೈಮಲ್ಲಿ ವಾತದ ಕಾಲ. ಸೊ ಹೀಗೆ ಒಂದು ದಿನದಲ್ಲಿ 3 ತರದ ಕಾಲ, ಮತ್ತೆ ರಾತ್ರಿಯಲ್ಲೂ 3 ತರದ ಕಾಲ, ಹೀಗೆ ಆಯುರ್ವೇದದಲ್ಲಿ ಹೇಳ್ತಾ. ಸೊ ಬೆಳಗ್ಗೆ ಕಫದ ಕಾಲ, ಆ ಟೈಮಲ್ಲಿ ನಾವು ಲಘುವಾದ ತಿಂಡಿಯನ್ನ ಅಂದ್ರೆ ಈಸಿಲಿ ಡೈಜೆಸ್ಟಿಬಲ್, ಸುಲಭವಾಗಿ ಜೀರ್ಣ ಆಗುವಂತ ಆಹಾರವನ್ನ ತಿನ್ನಕ್ಕಾಗ್ತು. ನಂತರ ಸೂರ್ಯ ನೆತ್ತಿ ಮೇಲ್ ಬರ್ತಾ ಹೇಳಾಗ್ತಲ್ಲ ನಾವು, ಅದು ಪಿತ್ತದ ಕಾಲ. ಅಂದ್ರೆ 12 ಗಂಟೆಯಿಂದ 1:30, 2 ಗಂಟೆವರೆಗೆ ನಮ್ಮ ಅಗ್ನಿ ತೀಕ್ಷ್ಣವಾಗಿರ್ತು. ಸೂರ್ಯಂಗೂ ನಮ್ಗೂ ತುಂಬಾ ಹತ್ರವಾದ ನಮ್ಮ ಅಗ್ನಿಗೂ ಸೂರ್ಯಂಗೂ ತುಂಬಾ ನಿಕಟವಾದ ಸಂಬಂಧ. ಸೂರ್ಯ ಹುಟ್ಟದಾಗಿಂದ ಮುಳುಗೋವರೆಗೆ ನಮ್ಮ ಅಗ್ನಿ ಚೆನ್ನಾಗಿರ್ತು. ನಾವು ಅದನ್ನ ಏನೇ ತಗೊಂಡ್ರು ಚೆನ್ನಾಗಿ ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತು. ಸೊ ಹಾಗಾಗಿ ನಾವು 12 ಗಂಟೆಯಿಂದ 2 ಗಂಟೆ ಒಳಗೆ ನಾವು ಮಧ್ಯಾಹ್ನದ ಊಟ ಮಾಡಿದ್ರೆ ಒಳ್ಳೇದು. 2 ಗಂಟೆನೂ ಅಲ್ಲ, 1:30. ಸೊ ಆ ಟೈಮಲ್ಲಿ ಅದು ನಮ್ದು ಬಿಗ್ ಮೀಲ್, ನಾವು ಆವಾಗ ತಿನ್ನಕ್ಕಾಗ್ತು ಮಧ್ಯಾಹ್ನ ಟೈಮಲ್ಲಿ. ಮತ್ ರಾತ್ರಿನೂ ಕೂಡ, ರಾತ್ರಿ ತುಂಬಾ ಲೇಟ್ ನೈಟ್ ಫುಡ್ ಏನಿತ್ತು ಅದು ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ. ರಾತ್ರಿ ಸಾಧ್ಯವಾದಷ್ಟು, ಈಗ ಹಿಂದೆಲ್ಲ ಇತ್ತು ಸಂಧ್ಯಾ ವಂದನೆ ಮಾಡ್ಕೊಂಡು ಊಟಕ್ಕೆ ಬರೋ ಅಂತದ್ದು. ಸೊ ಸೂರ್ಯ ಅಸ್ತದ ಟೈಮಿಗೆ ನಾವು ಸಂಧ್ಯಾ ವಂದನೆ ಮಾಡಿ ಹಂಗೆ ನಂತರ ಊಟ ಮಾಡೋ ಅಂತ ಕ್ರಮ. ಸೊ ಆದ್ರಿಂದ 7ರಿಂದ 7:30 ಒಳಗೆ ಸಾಧ್ಯವಾದಷ್ಟು ರಾತ್ರಿ ಆಹಾರವನ್ನ ಸೇವಿಸಿ, ರಾತ್ರಿ ಅನ್ನ ಕಡಿಮೆ ಮಾಡಿ. ಈಗಿನ ಕಾಲದ ಒಂದು ಚಟುವಟಿಕೆಗೆ ರಾತ್ರಿನೂ ತುಂಬಾ ಅನ್ನ ತಿನ್ನೋದು ಒಳ್ಳೇದಲ್ಲ. ಅನ್ನ ಸ್ವಲ್ಪ ಈಗ ಹೈ ಕ್ಯಾಲೋರಿ ಫುಡ್, ಗ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿನೇ ಇದ್ದು ಅದ್ರದ್ದು. ಹಂಗಾಗಿ ಅನ್ನ ಕಡಿಮೆ ಮಾಡ್ಕೊಂಡು ತಗೊಳ್ಳೋದೇ ಒಳ್ಳೇದು. ರಾತ್ರಿ ಬೇಗ ಊಟ ಮಾಡಕ್ಕಾಗ್ತು. 7:30 ಊಟ ಮುಗಿಸಿ ನಂತರ 10 ಗಂಟೆಗೆ ನಾವು 1 ಕಪ್ ಅರಿಶಿಣದ ಹಾಲು ಕುಡ್ಕೊಂಡ್ ಮಲಗಿದ್ರೆ ತುಂಬಾ ಒಳ್ಳೇದು. ರಾತ್ರಿ ಟೈಮ್ ಹಾಲು ಕುಡಿಯೋದ್ರಿಂದ ಹಾಲಲ್ಲಿ ಒಳ್ಳೆ ಪ್ರೋಟೀನ್ ಇತ್ತು, ಟ್ರಿಪ್ಟೋಫ್ಯಾನ್ ಅಂತ. ನಮ್ಮ ಟೆನ್ಷನ್, ಒತ್ತಡಗಳನ್ನ ಕಡಿಮೆ ಮಾಡಿ ಸುಖ ನಿದ್ರೆಗೆ ಕಾರಣ ಆಗ್ತು. ಅದರಿಂದ ರಾತ್ರಿ ಟೈಮು ಅರಿಶಿಣದ ಹಾಲು, ಬರೀ ಹಾಲು ಕುಡಿಯೋದ್ಕಿಂತ ಅರಿಶಿಣ, ಈಗ ಸಿಟಿ ಕಡೆ ಎಲ್ಲ ಹಾಲು ಕೂಡ ಕಲುಷಿತನೇ, ಆ ಕಲುಷಿತ ಅಂಶವನ್ನ ಹೊಡೆದು ಹಾಕೋದಕ್ಕೆ ಅರಿಶಿಣ ಎಷ್ಟೋ ಸಹಾಯ ಮಾಡ್ತು, ಅಲರ್ಜಿಗಳನ್ನೆಲ್ಲ ಕಡಿಮೆ ಮಾಡ್ತು. ಆದ್ರಿಂದ ಬರೀ ಹಾಲು ಯಾರು ಕುಡಿಯಡಿ, ಸ್ವಲ್ಪ ನೀರ್ ಹಾಕೊಂಡು ಚೂರು ಅರಿಶಿಣ ಪುಡಿ ಹಾಕಿ ಕುದಿಸಿ ಆ ಹಾಲನ್ನ 10 ಗಂಟೆಗೆ ಕುಡ್ಕೊಂಡ್ ಮಲ್ಗಿ 7ರಿಂದ 7:30 ಒಳಗೆ ರಾತ್ರಿ ಊಟವನ್ನ ಮುಗಿಸ್ಬಿಡಿ. ಆಗ ಆರೋಗ್ಯ ತುಂಬಾ ಚೆನ್ನಾಗಿರ್ತು. ಮಾರನೇ ದಿನ ಮೈ ಹಗುರ ಇರ್ತು. ನಮ್ಗ್ ಮಾರನೇ ದಿನದ ಚಟುವಟಿಕೆಗೆ ಇದು ತುಂಬಾ ಅನುಕೂಲ. ಹಲೋ 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 ನಾನು ಪ್ರಕಾಶ್ ಅಂತ. ಹಲೋ, ನಂಗೆ ಈ ಸ್ಟೀವಿಯಾ ಗಿಡದ ಬಗ್ಗೆ ಸ್ಟೀವಿಯಾ ಗಿಡದ ಬಗ್ಗೆ ಮಾಹಿತಿ ಬೇಕಾಗಿತ್ತು. ಅದನ್ನ ಅದ್ರ ಸ್ವೀಟ್ ಮಾಡ್ಕೊಂಡು ಸ್ವೀಟ್ ತಿನ್ನಕೊಂತಾದ್ರೆ ತಿನ್ಲಕ್ಕ ಏನು ಅಂತ. ಹೊರಗಡೆ ಸಿಗ್ತದೆ ಸ್ಟೀವಿಯಾ ಪುಡಿ?
ಹಾ ಹಾ ಸ್ಟೀವಿಯಾ ಗಿಡ ಅದು ಆರ್ಟಿಫಿಷಿಯಲ್ ಶುಗರ್ ಅಲ್ಲ, ಅದು ಒಂದು ಹ್ಮ್ ಸಸ್ಯ ಉತ್ಪನ್ನನೇ ಆಗಿರೋದ್ರಿಂದ ಸ್ಟೀವಿಯಾ ನೀವು ಹ್ಮ್ ಉಪಯೋಗಿಸಲು ಅಡ್ಡಿಲ್ಲ. ಇದು ನಮ್ ಹ್ಮ್ ದೇಶದಲ್ಲೇ ಬಂದಿರುವಂತ ಸಸ್ಯ ಅಲ್ಲ, ಅದು ಬೇರೆ ಕಡೆಯಿಂದ ಬಂದಿರೋಂಥದ್ದು. ಆದ್ರೂ ಕೂಡ ಈಗ ಹ್ಮ್ ನಮ್ ದೇಶದಲ್ಲಿ ಅದನ್ನ ಬೆಳೆಸ್ತಾ ಇದ್ದ. ಹ್ಮ್ ಅದು ಬರೀ ಸಿಹಿ ಅಂಶನ್ನೇ ಒಳಗೊಂಡಿರ್ತಿಲ್ಲ, ಜೇನುತುಪ್ಪದಂಗೆ ಸ್ವಲ್ಪ ಕಹಿ ರಸ, ಕಷಾಯ ರಸನೂ ಅದ್ರಲ್ಲಿ ಇರ್ತು. ಅದರಿಂದ ಶುಗರ್ ಹ್ಮ್ ಬಹಳ ಏನ್ ಜಾಸ್ತಿ ಆಗ್ತಿಲ್ಲ. ನೀವು ಸ್ಟೀವಿಯಾ ಉಪಯೋಗಿಸಿದ್ರೆ ಅಡ್ಡಿಲ್ಲ. ಅದು ಸಸ್ಯಜನ್ಯ ಹಾ ಪದಾರ್ಥ ಆದ್ರಿಂದ, ಕೆಮಿಕಲ್ ಅಲ್ದೆ ಹೋಗಿರೋದ್ರಿಂದ ಸ್ಟೀವಿಯಾ ಬಳಕೆಗೆ ಏನ್ ನಿರ್ಬಂಧ ಏನಿಲ್ಲ, ಉಪಯೋಗಿಸ್ಲಕ್. ಟಿವಿ ಅದ್ರ ಉಪಯೋಗದಿಂದ ಸ್ವೀಟ್ ಮಾಡ್ಕೊಂಡು ತಿನ್ಲಕ್ಕ. ಹಾ ಅಡ್ಡಿಲ್ಲ. ಹ್ಮ್ ಈಗ ನಿಮ್ಮ ಶುಗರ್ ಮಾಹಿತಿಗೆ ಧನ್ಯವಾದಗಳು. ಶುಗರ್ ಇದ್ ಒಂದ್ ಹೇಳಿ ಮುಗಿಸ್ತಿ. ಈಗ ಶುಗರ್ ಇದ್ದವರಿಗೆ ಅವರು ಸ್ವೀಟ್ ತಿನ್ನೋದಾದ್ರೆ, ಅಂದ್ರೆ ಸ್ವೀಟ್ ಬೇಕು ಹೇಳ್ಕೊಂಡ್ರೆ ಯಾವ ತರ ಮಾಡ್ಲಕ್ಕು ಅಂದ್ರೆ, ಹ್ಮ್ ಈ ಬಾರ್ಲಿಯಿಂದ ಮಾಡ್ಕೊಂಡ್ ಹ್ಮ್ ತಿನ್ನಲ್ ಅಡ್ಡಿಲೆ. ಬಾರ್ಲಿನ ಹಿಟ್ಟು ಹ್ಮ್ ಮಾಡಿಸ್ಕೊಂಡು ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೊಂಡು, ಹ್ಮ್ ಈ ಖರ್ಜೂರ, ಬೆಲ್ಲ, ಸಕ್ಕರೆ ಏನು ಹಾಕದೆ ಹ್ಮ್ ಖರ್ಜೂರದ್ದು ಪೀಸ್ ಹ್ಮ್ ಮಾಡಿ, ಒಣ ಖರ್ಜೂರ ಆದ್ರೂ ಅಡ್ಡಿಲೆ, ಹಸಿ ಖರ್ಜೂರ ಆದ್ರೂ ಅಡ್ಡಿಲೆ, ಪೀಸ್ ಮಾಡಿ ಅದನ್ನ ಹಾಕಿ ಉಂಡೆ ತರ ಮಾಡಿಟ್ಕೊಂಡು ಅಥವಾ ಬರ್ಫಿ ತರ ಮಾಡಿಟ್ಕೊಂಡು ಆ ಸ್ವಲ್ಪ ಹ್ಮ್ ಪ್ರಮಾಣದಲ್ಲಿ ಬಳಕೆ ಮಾಡೋದಕ್ಕೆ ಅಡ್ಡಿಲೆ. ಹಾ ಉತ್ತಮ ಮಾಹಿತಿ ಕೊಟ್ಟರಿ, ಧನ್ಯವಾದಗಳು. ಹಾ ನಮಸ್ಕಾರ. ನಾನು ಉಡುಪಿಯಿಂದ. ಹಾ ನನ್ನ ಪ್ರಶ್ನೆ ಅಂತ ಇಲ್ಲ, ನಾನು ಇದರ ರಿಲೇಟೆಡ್ ಆಗಿರೋ ಐಟಮ್ಸ್ ಅನ್ನೇ ಸೇಲ್ ಮಾಡ್ತಾ ಇರುವಂತದ್ದು. ಹಾ ಆರ್ಗ್ಯಾನಿಕ್ ಶಾಪ್ ಇದ್ದು ನಾನು ಉಡುಪಿಯಲ್ಲೇ. ಹಾ ಕಳೆದ 14-15 ವರ್ಷದಿಂದ ಮಾಡ್ತಾ ಇದ್ದೆ. ಹಾ ಬಟ್ ಒಂದು ನನ್ನ ಪ್ರಶ್ನೆ ಅಂತಂದ್ರೆ, ಈ ಸೈಂಧವ ಲವಣ ಹೇಳ್ತಾರೆ, ರಾಕ್ ಸಾಲ್ಟ್, ಹಿಮಾಲಯನ್ ಸಾಲ್ಟ್ ಹೇಳಿ. ಹೌದೌದು. ಅದ್ರಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಅದ್ರಲ್ಲಿ ಇದು ಅಯೋಡಿನ್ ಅಂಶ ತುಂಬಾ ಕಮ್ಮಿ ಇದ್ದು ತುಂಬಾ ಪ್ರಮಾಣದಲ್ಲಿ ಅದನ್ನ ಬಳಸ್ತಾರೆ ಅಂತ ಹೇಳಿ. ಯಾಕಂದ್ರೆ ಒಳ್ಳೇದು ಅಂತ ಹೇಳ್ಕೊಂಡು ಜನ ಅದನ್ನ ಅತಿಯಾಗಿ ಬಳಸ್ತಾ ಇದ್ದ. ಆ, ಈಗ ನಾನು ಸಂಶೋಧನೆ ಬೇಕಾದ್ರೆ ಸ್ವಲ್ಪ ಅಯೋಡಿನ್ ಅಂಶ ತುಂಬಾ ಕಮ್ಮಿ ಇದ್ದು ಅದ್ರಲ್ಲೇ, ಅದು ನಿಮ್ಗೆ ಅಥವಾ ಪೂರ್ವಕ ಆಗ್ತಲೆ ಅಂತ ಹೇಳ್ತಾರೆ. ಎಂತ ಹೇಳ್ತೀವಿ ಇದಕ್ಕೆ? ಇಲ್ಲ ಅಯೋಡಿನ್ ಅಂಶ ನಮ್ಗೇನು ಈ ನಾವು ಬಳಸುವಂತ ತರಕಾರಿ, ನೀರು ಇತ್ಯಾದಿಗಳಲ್ಲಿ ಸಿಕ್ತು ಅದೇ ಸಾಕು. ಮತ್ತೆ ನಿಮ್ಗೆ ಉಪ್ಪಲ್ಲೂ ಅದನ್ನ ಫೋರ್ಟಿಫೈ ಮಾಡಿ ಬಳಸೋದೇನು ಅವಶ್ಯಕತೆ ಇಲ್ಲೇ. ಅದು ಒಳ್ಳೇದಲ್ಲ, ಸೈಂಧವ ಲವಣನೇ ಬಳಸೋದ್ ಒಳ್ಳೇದು. ಈಗ ಫಾರ್ ಎಕ್ಸಾಂಪಲ್ ಹಂಗೆ ಹೇಳ್ತಾ, ಈಗ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ತಗೊಳ್ಳಿ, ಮೀನಿನ ಎಣ್ಣೆದ್ ಮಾತ್ರೆ ನುಂಗಿ, ಹಿಂಗೆಲ್ಲಾ ಹೇಳ್ತಾ. ನಾವು ಏನ್ ಒಗ್ಗರಣೆಗೆ ಸಾಸಿವೆ ಬಳಸ್ತಾಕ್ತು ಅದ್ರಲ್ಲೇ ನಿಮ್ಗೆ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಕ್ತು, ಅಷ್ಟೇ ಸಾಕು. ಅದೆಲ್ಲ ತುಂಬಾ ಕಡಿಮೆ ಪ್ರಮಾಣ ಸಾಕು ಶರೀರಕ್ಕೆ, ಜಾಸ್ತಿ ಏನ್ ಬೇಕಾಯ್ದಿಲ್ಲ. ಅದು ಸೊಪ್ಪು ತರಕಾರಿಗಳಲ್ಲಿ ಮತ್ ಧಾನ್ಯಗಳಲ್ಲೆಲ್ಲ ಎಷ್ಟ್ ಸಿಕ್ತೋ ಅಷ್ಟೇ ಸಾಕು. ಮತ್ ಉಪ್ಪಲ್ಲೂ ಅದನ್ನ ಹುಡ್ಕೊಂಡ್ ನಾವು ತಿನ್ನೋ ಅವಶ್ಯಕತೆ ಇಲ್ಲೇ. ಹೌದು, ಈಗ ಮಾರ್ಕೆಟ್ ಅಲ್ಲಿ ಅಂದ್ರೆ ಸ್ವಲ್ಪ ಮಿನರಲ್ಸ್ ಆಡ್ ಆಗಿ ಬರ್ತದೆ. ಹಿಮಾಲಯನ್ ಸಾಲ್ಟ್ ಅಂದ್ರೆ ಈ ರಾಕ್ ಸಾಲ್ಟ್ ಗಳಲ್ಲಿ ಮುಂಚಿನ ಪ್ಯೂರ್ ಕ್ವಾಲಿಟಿ ಅಂತಂದ್ರೆ ಸ್ವಲ್ಪ ಕೆಲವು ಮಾರ್ಕೆಟಿಂಗ್ ಗೋಸ್ಕರ, ಕಾಸ್ಟಿಂಗ್ ಗೋಸ್ಕರ ಮಿನರಲ್ಸ್ ಅಲ್ಲಿ ಸಾಲ್ಟ್ ಅಲ್ಲಿ ಆಡ್ ಮಾಡ್ತಾ, ಅದು ಸ್ವಲ್ಪ ಎಫೆಕ್ಟ್ ಅದನ್ನ ನೋಡಿ ತಗೊಳಕಾಗ್ತು ಅಂತ ಒಂದು. ಇನ್ನೊಂದ್ ಎಂತ ಅಂದ್ರೆ, ಅಕ್ಕಿಯಲ್ಲೂ ಸಹ ಮುಖ್ಯವಾಗಿ ಅಕ್ಕಿ ಇದರಲ್ಲಿ ಮೇನ್ ಆಗಿ ಬತ್ತು ಅಂತ ಅನಿಸ್ತು ನನಗೆ. ಈ ಕೆಂಪಕ್ಕಿಗಳು, ಅನ್ಪಾಲಿಶ್ ಅಕ್ಕಿಗಳು ಅದೆಲ್ಲ ಶುಗರ್ ಇದ್ದವ್ರಿಗೆ ಸ್ವಲ್ಪ ಹೆಲ್ಪ್ ಆಗ್ತು ಅಂತ. ನೀವು ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಲಕ್ಕ. ಮತ್ತಂದ್ರೆ ಕಜಿ ಅಕ್ಕಿಗಳೆಲ್ಲ ಬರ್ತದೆ ಇಲ್ಲಿ ನಮ್ಮಲ್ಲಿ, ಕಜಿ ಅಕ್ಕಿ ಅಂತ ಹೇಳ್ತಾ. ಕಜಿ ಅಂದ್ರೆ ಪಾಲಿಶ್ ಇಲ್ಲದ ಅಕ್ಕಿಗಳು. ಹೌದೌದು, ಅಕ್ಕಿ ಈಗ ಸುಮಾರ್ ತರ ಅಕ್ಕಿ ಬರ್ತಾ ಇತ್ತು. ಆದಷ್ಟು ಕಡಿಮೆ ಪಾಲಿಶ್ ಇರೋ ನಾನಾ ವೆರೈಟಿ ಬತ್ತು. ಕಡಿಮೆ ಪಾಲಿಶ್ ಇಲ್ದೆ ಇರೋ ಅಕ್ಕಿನೂ ತುಂಬಾ ವೆರೈಟಿ ಬತ್ತು. ಆದಷ್ಟು ಪಾಲಿಶ್ ಇಲ್ದೆ ಹೋಗಿರೋ ಅಕ್ಕಿ ಅಥವಾ ತುಂಬಾ ಕಡಿಮೆ ಪಾಲಿಶ್ ಇರೋ ಅಕ್ಕಿ, ಹಳೇದಾದ ಅಕ್ಕಿಯನ್ನ ಬಳಸಿ, ಬಳಸಲು ಅಡ್ಡಿಲ್ಲ. ಕುಚ್ಚಲಕ್ಕಿ ಒಳ್ಳೆ ಆಗ್ತದೆ, ಒಳ್ಳೆ ಶುಗರ್ನವರಿಗೆ ಅಡ್ಡಿಲ್ಲ. ಕುಚ್ಚಕೆ ಅಕ್ಕಿ ತುಂಬಾ ಒಳ್ಳೇದೆ. ಅದನ್ನ ಬೇಯಿಸಿ ಬಸ್ದು ನಾವು ಊಟ ಮಾಡಕ್ಕೆ ಅಡ್ಡಿಲ್ಲ. ಅಕ್ಕಿ ಪ್ರಮಾಣ ತುಂಬಾ ಮುಖ್ಯ. ಎಷ್ಟು ಅನ್ನ ನಾವು ತಿನ್ನೋದು ಅನ್ನೋದು ನಿಮ್ ಕೆಲ್ಸದ ಮೇಲೆ ನಿರ್ಧರಿಸಿ ನಾವು ತಗೊಳ್ಳೋದು ತುಂಬಾ ಮುಖ್ಯ. ಸರಿ, ಧನ್ಯವಾದ.
ಹ. ಇದು ಒಂದೇ ನಿಮಿಷ. ಇದು ನಾನೀಗ ತುಂಬಾ ಜನರಲ್ ಆಗಿ ಡಯಟ್ ಬಗ್ಗೆ ಹೇಳಿರುವಂತದ್ದು. ಈ ಸ್ಪೆಸಿಫಿಕ್ ಆಗಿ ಯಾವ ವಯಸ್ಸಿಗೆ ಯಾವ ಕಾಯಿಲೆಗೆ ಸಂಬಂಧಪಟ್ಟಂತೆ ಇದು ಪ್ರತಿಯೊಬ್ಬ ಮನುಷ್ಯಂಗೂ ಬೇರೆ ಬೇರೆ ನಾವು ತಿಳಿಸ್ಕೊಡಕ್ಕಾಗ್ತು. ಈ ತರದ್ದು ಮಾಹಿತಿ ಬೇಕಾದ್ರೆ ಅದೇ ನಾವು ಹಿಂಗೆ ಒಬ್ರೊಬ್ರು ಮಾತಾಡಿ ಅದನ್ನ ನಾವು ಸಜೆಸ್ಟ್ ಮಾಡೋದು ಇರ್ತು. ಇದನ್ನು ಕೂಡ ನಾನು ತಿಳಿಸ್ಕೊಡ್ಲಕ್ಕು ನಿಮ್ಗೆ. ನನ್ ನಂಬರ್ ಇಟ್ಕೊಂಡು ನೀವು ಯಾವಾಗಾದ್ರೂ ಸಂಜೆ ಟೈಮ್ ಫೋನ್ ಮಾಡಿ ಕೇಳಿದ್ರೆ, ನಿಮ್ ಪ್ರಾಬ್ಲಮ್ ಹೇಳಿದ್ರೆ, ನಿಮ್ಗೆ ಸ್ಪೆಸಿಫಿಕ್ ಆಗಿ ಯಾವ ತರ ಡಯಟ್ ಬೇಕಾಗ್ತು ಅದನ್ನ ನಾನು ಕೊಡಕ್ಕೆ ಅಡ್ಡಿಲ್ಲ. ಹಾ ಹಾ, ನನ್ನ ನಂಬರ್ 94476481. ಹೌದು. ಹಾ, ಬೆಳಗ್ಗೆ ಸಂಜೆ ಟೈಮ್ ನೀವು ಮಾಡಿದ್ರೆ ಅಥವಾ ಇಂತಿಂತ ಪ್ರಾಬ್ಲಮ್ ಇದ್ದು ಹೇಳಿ ನಂಗೆ ವಾಟ್ಸ್ಆಪ್ ಅಲ್ಲಿ ನೀವು ಮೆಸೇಜ್ ಕಳಿಸಿದ್ರೆ ನಾನ್ ಪ್ಲಾನ್ ಮಾಡ್ಕೊಂಡಿರ್ತಿ. ಆಮೇಲೆ ನೀವು 1-2 ದಿನ ಬಿಟ್ಟು ಕಾಲ್ ಮಾಡಿದ್ರೆ ನಾನು ತಿಳಿಸ್ಕೊಡಲಾಗ್ತು. ಇಲ್ಲ ವಾಟ್ಸ್ಆಪ್ ಅಲ್ಲೇ ನಿಮ್ಗೆ ಯಾವ ರೀತಿಯಾಗ ಆಹಾರ ತಗೊಳ್ಳಿ ಅಂತ ಹೇಳೋದನ್ನ ನಾನು ರಿಪ್ಲೈ ಮಾಡ್ತೀನಿ, ಯಾರ್ಯಾರಿಗೆ ಪ್ರಾಬ್ಲಮ್ ಇದ್ದು ಅವ್ರಿಗೆ. ಎಲ್ಲರಿಗೂ ಧನ್ಯವಾದಗಳು. ತಮಗೂ ಧನ್ಯವಾದ. ಹ್ಮ್ ಹ್ಮ್